ನಮಸ್ಕಾರ. ಯೋಗ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನ್ಸ. ಸ್ನೇಹಿತರೆ, ಪ್ರಪಂಚದಾದ್ಯಂತ ಈಗ ಜನ ಯೋಗದ ಕಡೆ ಮುಖ ಮಾಡ್ತಾ ಇದ್ದಾರೆ. ತಮ್ಮ ದೈಹಿಕ ಹಾಗೆಯೇ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಿಕ್ಕೆ ಎಲ್ಲರೂ ಯೋಗವನ್ನ ಅರಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು, ಯೋಗ ಮಾಡೋದ್ರಿಂದ ನಮ್ಮ ಫಿಸಿಕಲ್ ಹೆಲ್ತ್ ಹಾಗೇನೆ ಮೆಂಟಲ್ ಹೆಲ್ತ್ ಎರಡೂ ಕೂಡ ಉತ್ತಮ ಒಂದು ಸ್ಟೇಜ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತಿನ ಈ ಯೋಗ ಆರೋಗ್ಯ ಕಾರ್ಯಕ್ರಮದ ಒಂದು ಉದ್ದೇಶ ಅಂದ್ರೆ ಯೋಗದ ಮಹತ್ವವನ್ನ ಸಾರುವಂತದ್ದು. ಹಾಗೇನೆ ಇನ್ನೊಂದು ಉದ್ದೇಶ ಅಂದ್ರೆ ಯೋಗದ ಇನ್ಸ್ಟ್ರಕ್ಟರ್ ಒಬ್ಬರನ್ನ ಪರಿಚಯ ಮಾಡುವಂತಹ ಒಂದು ಕೆಲಸವನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಮಾಡ್ಲಿಕ್ಕಿದ್ದೇವೆ. ಸೊ ತಡ ಮಾಡೋದು ಬೇಡ. ಯೋಗದ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ. ಯೋಗ ಯಾಕೆ ಮಾಡಬೇಕು, ಯೋಗದಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಹಾಗೇನೆ ನಮ್ಮ ಯೋಗ ಇನ್ಸ್ಟ್ರಕ್ಟರ್ ನ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋದು ಇದೆ. ಸೊ ನಾವು ಇವತ್ತು ಹೇಳಿಕೆ ಹೊರಡ್ತಾ ಇರುವಂತದ್ದು ಪ್ರೊಫೆಷನಲ್ ಯೋಗ ಥೆರಪಿಸ್ಟ್ ಹಾಗೇನೆ ಇನ್ಸ್ಟ್ರಕ್ಟರ್ ಆಗಿರುವಂತಹ ಸ್ವಾತಿ ಬಿ ಶೆಟ್ಟಿ ಅವರ ಬಗ್ಗೆ. ಸೊ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸೊ ಅವರ ಯೋಗ ಲೈಫ್ ಜರ್ನಿ ಬಗ್ಗೆ ಸ್ವಲ್ಪ ಕೇಳುವ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ ನೀವು ಯೋಗ ವಿಜ್ಞಾನದಲ್ಲಿ MSc ಪದವೀಧರೆ, ನೀವು MSc ಮಾಡಿದಿರಾ ಯೋಗದಲ್ಲಿ. ಸೊ ಈ ಯೋಗ ಮೇಲೆ ಅಷ್ಟೊಂದು ನಂಟು ಹೇಗೆ ಬೆಳೀತು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ? ಸೊ ಯೋಗದ ಮೇಲೆ ನಂಟು ಸ್ಟಾರ್ಟ್ ಆಗಿದ್ದಂದ್ರೆ 4th ಸ್ಟ್ಯಾಂಡರ್ಡ್ ಇಂದ. ನಮ್ಮ ಸ್ಕೂಲಲ್ಲಿ ಯೋಗ ಅಂತ ಒಂದು ಸಬ್ಜೆಕ್ಟ್ ಬಂತು. ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಏನಿರುವಾಗ 1 hour ಯೋಗಕ್ಕೆ ಕೊಡಬೇಕು ಅಂತ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಎಲ್ಲ ಗ್ರೂಪಲ್ಲಿ ಮಾಡಬೇಕಾದ್ರೆ ಏನೋ ಚೆನ್ನಾಗಿ ಮಾಡ್ತಿದ್ದೆ ಅಂತ ಹೇಳಿ ಒಬ್ರು ವಿಜಯಲಕ್ಷ್ಮಿ ಅಂತ ಒಬ್ರು ಟೀಚರ್ ಇದ್ರು. ಅವರು ಯೋಗ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡಿದವ್ರು ಅವರೇ. ಅವ್ರಿಗೇನೋ ಪರ್ಸನಲ್ ಹೆಲ್ತ್ ಇಶ್ಯೂಸ್ ಆಗಿ ಮತ್ತೆ ಅವ್ರು ಅದರಲ್ಲಿ ಹೆಲ್ಪ್ ಆದ ಕಾರಣ ಅವ್ರ ಮಕ್ಕಳಿಗೂ ಮಾಡಿಸುವ ಅಂತ. ಹಾಗೆ ಮಾಡುವಾಗ ನಾನು ಚೆನ್ನಾಗಿ ಮಾಡ್ತಿದ್ದೆ, ನಾನು 1-2 ಜನ ಇದ್ರು. ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತೆ ಫ್ಲೆಕ್ಸಿಬಿಲಿಟಿ ನೋಡಿ PT ಸರ್ ಅವರೆಲ್ಲ ಹೇಳಿ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಕಾಂಪಿಟೇಷನ್ ಇಂದ 4th ಸ್ಟ್ಯಾಂಡರ್ಡ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಬಂದು 5th ಸ್ಟ್ಯಾಂಡರ್ಡ್ಗೆ ಬರುವಾಗ ಕಾಂಪಿಟೇಷನ್ಗೆ ಜಾಯಿನ್ ಮಾಡಿಸಿದ್ರು. ಸೊ ಅಲ್ಲಿಂದ ಇದು ಸ್ಟಾರ್ಟ್ ಆಯಿತು. ಆಮೇಲೆ 5th ಸ್ಟ್ಯಾಂಡರ್ಡ್ ಆದ ನಂತರ ಫಸ್ಟ್ ಕಾಂಪಿಟೇಷನ್ಗೆ ಹೋಗುವಷ್ಟು ಗೊತ್ತಿರೋದಿಲ್ಲಲ್ಲ. ಸೊ ಬೇರೆಯವ್ರನ್ನ ನೋಡುವಾಗ, ನಮ್ಗಿಂತ ಚೆನ್ನಾಗಿ ಮಾಡೋರು ನೋಡುವಾಗ ಅವಾಗ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು, ನಾವು ಇದನ್ನು ಮಾಡಿದ್ರೆ ವಿನ್ ಆಗ್ಬೋದು. ಸೊ ಕಾಂಪಿಟೇಟಿವ್ ಇಂಟೆನ್ಷನ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳುವ ಅಂತ ಆಯಿತು. ಸೊ ಎಜುಕೇಶನ್ ಸಹ ಅದರಲ್ಲಿ ಕಂಟಿನ್ಯೂ ಆಯಿತು. ಸೊ ನಿಮ್ಮ ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಏಜ್ ಎಷ್ಟಿತ್ತು? 4th ಸ್ಟ್ಯಾಂಡರ್ಡ್ ಅಂದ್ರೆ 7-8 years. ಸ್ಟಾರ್ಟ್ ಮಾಡಿದ್ರಿ. ಸೊ ಇದು ಕಂಟಿನ್ಯೂಸ್ ಅಭ್ಯಾಸ ನಿಮ್ಮ ಮನೆಯಿಂದನೇ ಶುರು ಆಯ್ತಾ? ಅಂದ್ರೆ ಮನೇಲಿ ಸಪೋರ್ಟ್ ಇದ್ರು. ಅಮ್ಮ ತುಂಬಾ ಸಪೋರ್ಟಿವ್ ಈ ತರ ವಿಷಯದಲ್ಲೆಲ್ಲ, ಕಾಂಪಿಟೇಷನ್ಸ್ ಎಲ್ಲ ಹೋಗುವಂತ. ಮತ್ತೆ ಅಪ್ಪನಿಗೆ ಸಹ ಯೋಗದಲ್ಲಿ ಇಂಟ್ರೆಸ್ಟ್ ಇತ್ತು. ಅವ್ರು ತುಂಬಾ ಅದೇ ಬೆಳಿಗ್ಗೆ ಎದ್ದು ಮಾಡುವಂಥದ್ದು ಮನೆಯಲ್ಲಿ. ಅಂದ್ರೆ ಅವ್ರಿಗೆ ಏನ್ ಬೇಕಾದೆಲ್ಲ, ಅವ್ರು ತುಂಬಾ ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲ ಹೆಲ್ದಿ ಇತ್ತು. ಹಾಗಾಗಿ ಇದಕ್ಕೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ತು. ಹಾಗೆ ಸ್ಟಾರ್ಟ್ ಆದದ್ದು. ಓಕೆ. ಸೊ ಈ ಬೇಸಿಕಲಿ ಯೋಗ ಅಂದ್ರೆ ಏನು ಅಂತ? ಸೊ ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯೋಗ ಅಂದ್ರೆ ಸಮಾಧಿ ಅಂತ. ಸೊ ಯೋಗದಲ್ಲಿ ಸಮಾಧಿ ಅನ್ನೋದು 8ನೇ ಅಂಗ ಯೋಗದ್ದು. ಸೊ ಯಾಕೆ ಸಮಾಧಿ ಅಂದ್ರೆ ನಾವು ಆ ಲೆವೆಲ್ಗೆ ರೀಚ್ ಆಗ್ತೇವೆ, ಹೈಯರ್ ಕಾನ್ಸಂಟ್ರೇಷನ್. ನಾವು ಯಾವ್ದ್ರಲ್ಲೂ ಕಂಡ್ಕೊಳ್ಳೋದನ್ನ ಯೋಗದಲ್ಲಿ ಕಾಣ್ತೇವೆ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳುವಂತಹ ಒಂದು ವಿದ್ಯೆ ಅಂತಾನೆ ಹೇಳ್ಬೋದು. ಸೊ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ. ನಮ್ಮ ದೇಹವನ್ನ ಬಳಸ್ಕೊಂಡು ನಮ್ಮನ್ನ ನಾವು ಅರ್ಥಕೊಳ್ಳುವಂಥದ್ದು. ಹಾಗಾಗಿ ದಿಸ್ ಇಸ್ ವಾಟ್ ಯೋಗ ಮೀನ್ಸ್. ಓಕೆ. ಮತ್ತೆ ಒಂದೇನೋ ಹೇಳ್ತಾರಲ್ಲ, ಯೋಗದಲ್ಲಿ ಸಾವಿಗೆ ಹತ್ರ ಆಗ್ತೇವೆ, ಅದು ಏನದು ಟಾಪಿಕ್? ಸಾವಿಗೆ ಹತ್ರ ಅದೇ ನಾನು ಹೇಳ್ದೆ ಅಲ್ಲ, ಸಮಾಧಿ ಅಂತ. ಸಾವು ಅಂದ್ರೆ ಎಂತ? ಅಲ್ಟಿಮೇಟ್ ರಿಯಲೈಸೇಷನ್. ಮನುಷ್ಯನ ಎಲ್ಲವನ್ನ ಲಿಬರೇಷನ್, ಅವನಿಗೆ ಎಲ್ಲ ಕಂಡಿಡ್ತಾನೆ ಜೀವನದಲ್ಲಿ. ಸೊ ಆ ಫೈನಲ್ ಸ್ಟೇಜ್ಗೆ ಅವ್ನು ರೀಚ್ ಆಗುವಾಗ ಅವನ ಲೈಫ್ ಆಲ್ಮೋಸ್ಟ್ ಮುಗ್ದಿರ್ತದೆ. ಸೊ ನಾವು ಯೋಗ ಮಾಡಿದ್ರೆ ಅದನ್ನ ಈಗಲೇ ಕಂಡ್ಕೊಳ್ಬಹುದು. ಆ ಲಿಬರೇಷನ್ ಅಂದ್ರೆ ಏನಿರುತ್ತೆ ಅದನ್ನ ಈಗಲೇ ತಿಳ್ಕೊಳ್ಬಹುದು ಅಂತ. ಓಕೆ. ಸೊ ಬೇಸಿಕಲಿ ಅವರ ಯೋಗ ಇನ್ಸ್ಟ್ರಕ್ಟರ್. ಸೊ ಈ ಯೋಗ ಇನ್ಸ್ಟ್ರಕ್ಟರ್ ಅಂದ್ರೆ ಯಾರು, ಹೇಗಿರ್ತಾರೆ, ಅವರ ಲೈಫ್ ಸ್ಟೈಲ್ ಎಲ್ಲ ಹೇಗಿರುತ್ತೆ ಅಂತ? ಸೊ ಯೋಗ ಇನ್ಸ್ಟ್ರಕ್ಟರ್ ಅಂದ್ರೆ ಯಾರು ಯೋಗ ಮಾಡ್ತಾರಲ್ಲ ಅವರೇ ಯೋಗ ಇನ್ಸ್ಟ್ರಕ್ಟರ್. ಸೊ ಅದಕ್ಕಂತ ಪರ್ಟಿಕ್ಯುಲರ್ ಎಜುಕೇಶನ್ಸ್ ಇರುತ್ತೆ. ಈಗ BSc ಇನ್ ಯೋಗ ಆಗಿರ್ಬೋದು, MSc, ಈಗ ತುಂಬಾನೇ ಕೋರ್ಸಸ್ಗಳಿವೆ. ಸೊ ಹಾಗೆ ನಾನು MSc ಇನ್ ಯೋಗಿಕ್ ಸೈನ್ಸ್ ಮಾಡಿರೋದು. ನಾನು ಇದೇ ಫೀಲ್ಡ್ ಅಲ್ಲಿ ಇದ್ದ ಕಾರಣ, ಕಾಂಪಿಟೇಷನ್ಸ್ ಅದೇ ಇದ್ದ ಕಾರಣ ನನಗೆ ಅದರಲ್ಲೇ ಥಿಯರಿಟಿಕಲ್ ನಾಲೆಜ್ ಬೇಕು ಅಂತ ಅನಿಸ್ತು, ಇದನ್ನೇ ಜಾಸ್ತಿ ಕಲಿಬೇಕು ಅಂತ ಅನ್ಸು. ಹಾಗಾಗಿ ಈ ಒಂದು ಸರ್ಟಿಫೈಡ್ ಕೋರ್ಸ್, ಹಾಗೆ ಅದು ಸ್ಟಾರ್ಟ್ ಮಾಡಿ ಮತ್ತೆ ಯೋಗ ಇನ್ಸ್ಟ್ರಕ್ಟರ್. ಸೊ ಯೋಗ ಇನ್ಸ್ಟ್ರಕ್ಟರ್ ಬೇಸಿಕಲಿ ನೀವು ಯಾರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಿ, ಹೇಗೆಲ್ಲ ಕ್ಲಾಸಸ್ ತಗೊಳ್ತೀರಿ? ಸೊ ಯೋಗ ಇನ್ಸ್ಟ್ರಕ್ಟರ್ ಅಂದ್ರೆ ಲೈಕ್ ಯಾರಿಗೆ ಸಹ ತಗೊಳ್ಬಹುದು. ಥೆರಪಿಸ್ಟ್ ಅಂದ್ರೆ ಥೆರಪಿ ಬೇಸು. ಐ ಆಮ್ ಅ ಥೆರಪಿಸ್ಟ್ ಕಮ್ ಇನ್ಸ್ಟ್ರಕ್ಟರ್. ಹಾಗಾದ ಕಾರಣ ಥೆರಪಿ ಈಸ್ ಮೇನ್ಲಿ ಫಾರ್ ಹೆಲ್ತ್ ಡಿಸೀಸ್ ಇರೋರಿಗೆ. ಅವ್ರವ್ರದ್ದೊಂದೊಂದು ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಎನಿ ಪ್ರಾಬ್ಲಮ್, ಲೈಫ್ ಸ್ಟೈಲ್ ಇಂದ ಹಿಡಿದು ಎನಿ ಫಿಸಿಕಲ್ ಪೇನ್ ವರೆಗೆ ಸಹ ಪ್ರಾಬ್ಲಮ್ಸ್ ಇರೋರು ಬರ್ತಾರೆ. ಅವರಿಗೆ ನಾವು ಥೆರಪಿ ಬೇಸ್ಡ್ ಪ್ರಾಕ್ಟೀಸ್ ಅನ್ನ ಕೊಡ್ತೇವೆ. ಇನ್ ಇನ್ಸ್ಟ್ರಕ್ಟರ್ ಅಂದ್ರೆ ಸೊ ಐ ಕ್ಯಾನ್ ಟ್ರೈನ್ ಎನಿಬಡಿ. ನಾನು ಕಾಂಪಿಟೇಷನ್ಸ್ಗೆ ಒಬ್ಬರನ್ನ ರೆಡಿ ಮಾಡ್ಬೋದು. ಮತ್ತೆ ಯಾರಾದ್ರೂ ಈ ಜಸ್ಟ್
ಎಕ್ಸೈಟ್ಮೆಂಟಿಗೆ ಬರ್ತಾರೆ ಯೋಗ ಅಂದರೆ ಗೊತ್ತಿಲ್ಲದೆ, ನಾರ್ಮಲ್ ಪ್ರಾಬ್ಲಮ್ ಏನಿರೋದಿಲ್ಲ ಅಂಥವರಿಗೆ ಯೋಗ ಹೇಳ್ಕೊಡುವಂಥದ್ದು, ನಾರ್ಮಲ್ ಪೀಪಲ್ಗೆ ಸಹ. ಹಾಗಾಗಿ ಥೆರಪಿಸ್ಟ್ ಕಮ್ ಇನ್ಸ್ಟ್ರಕ್ಟರ್. ಸೊ ಅದರಲ್ಲಿ ಬೇರೆ ಬೇರೆ ಇದು ಭಾಗಗಳಿರುತ್ತೆ. ಹೌದು. ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಯೋಗ ಮೆಡಲಿಸ್ಟ್ ಅಂತ ಹೌದು. ಹೇಳಿ, ಸೊ ಆ ಕಾಂಪಿಟೇಷನ್ಸ್ ನ ದಿನಗಳನ್ನ ಸ್ವಲ್ಪ ನೆನೆಸ್ಬೋದಾ? ಹೇಗೆ ಹೋಯ್ತು ಅಲ್ಲಿಗೆ ಕಾಂಪಿಟೇಷನ್ ರೀಚ್ ಆದದ್ದು ಹೇಗೆ, ಆ ಮೂಮೆಂಟ್ ಎಲ್ಲ ಹೇಗಿತ್ತು ಅಂತ? ಸೊ ನಾನು ಆಗಲೇ ಹೇಳಿದಾಗೆ 4th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ತಾಲೂಕು ಮಟ್ಟ ಇರ್ತದೆ, ಜಿಲ್ಲಾ ಮಟ್ಟ, ಹಾಗೆ ಒಂದೊಂದು ಇಯರಲ್ಲಿ. ಸೊ ನನಗೆ 4th ಸ್ಟ್ಯಾಂಡರ್ಡಲ್ಲಿ ಏನೂ ಆಗಲಿಲ್ಲ. 5th 6th 7th ಸ್ಟ್ಯಾಂಡರ್ಡಿಗೆ ಬರುವಾಗ ನಾನು ನ್ಯಾಷನಲಲ್ಲಿ 3rd ಪ್ಲೇಸ್ ತಗೊಂಡೆ. ಹಾಗೆ ಎಲ್ಲ ಒಂದೊಂದು ಪ್ರಾಕ್ಟೀಸಸ್ ಇರುತ್ತೆ. ಅದು ಹ್ಯಾಂಡ್ ಬ್ಯಾಲೆನ್ಸ್, ಈ ಥರದ್ದು ಓವರ್ ಬೆಂಡಿಂಗ್ ಎಲ್ಲ ಮಾಡ್ತಾರಲ್ಲ. ಸೊ ಇದೆಲ್ಲ ಮಾಡಿದರೆ ಕಾಂಪಿಟೇಷನ್ಸಲ್ಲಿ ವ್ಯಾಲ್ಯೂ ಜಾಸ್ತಿ, ಅಂದರೆ ಮಾರ್ಕ್ಸ್ ಜಾಸ್ತಿ. ಸೊ ಫಸ್ಟಿಗೆ ನಮಗೆ ಇದು ಗೊತ್ತಿರೋದಿಲ್ಲ, ಬೇಸಿಕಲ್ಲಿ ಇರ್ತೇವೆ. ಹಾಗೆ ಕಲಿತಾ ಹ್ಯಾಂಡ್ ಬ್ಯಾಲೆನ್ಸ್, ಓವರ್ ಸ್ಟ್ರೆಚಿಂಗ್ಸ್ ಇದೆಲ್ಲ ಮಾಡಿ ಬೇರೆ ಪರ್ಫಾರ್ಮೆನ್ಸ್, ಒಂದು ಕ್ಯಾಂಡಿಡೇಟ್ಸ್ 10 ಮೆಂಬರ್ಸ್ ಅಂತ ಇದ್ದರೆ ಅದರಲ್ಲಿ ಬೆಸ್ಟ್ ಅಂತ ನೋಡ್ತಾರೆ. ಸೊ ನಾವು ಅದರಲ್ಲಿ ಎಷ್ಟು ಮಿನಿಟ್ಸ್ ಹೋಲ್ಡ್ ಮಾಡ್ತೇವೆ, ನಾವು ಹೇಗೆ ನಮ್ಮನ್ನು ತೋರಿಸ್ಕೊಳ್ತೇವೆ, ಮತ್ತು ನಮ್ಮದು ಫ್ಲೆಕ್ಸಿಬಿಲಿಟಿ ಹೇಗೆ ಉಂಟು, ಇದರ ಮೇಲೆ ಹೋಗೋದು. ಹಾಗೆ ತುಂಬ ಕಷ್ಟ ಇರುತ್ತೆ ಪ್ರಾಕ್ಟೀಸ್ ಅಂತ ಹೇಳಿದ್ರೆ. ಈಗ 1 ಇಯರಲ್ಲಿ ಕಾಂಪಿಟೇಷನ್ ಬರೋದು ಒಂದೇ ಸಲ, ಬಟ್ ನಾವು ಇಯರ್ ಫುಲ್ ಅದಕ್ಕೆ ಅಂತಲೇ ಸ್ಪೆಂಡ್ ಮಾಡಬೇಕು. ಸೊ ಮೋರ್ ದೆನ್ ಎಜುಕೇಷನ್ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು, ಹಾಗೆ ಪ್ರಾಕ್ಟೀಸಸ್ ಮಾಡಬೇಕು. ಈಗ ಫಾರ್ ಹೆಲ್ತಿಗಾದರೆ ಯೋಗ ಅನ್ನುವಂಥದ್ದು ಒಂದು ಬೆಳಿಗ್ಗೆ ಇಷ್ಟು ಟೈಮಲ್ಲಿ ಮಾಡಿ, ಸಂಜೆ ಇಷ್ಟು ಟೈಮಲ್ಲಿ ಮಾಡಿ, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಲಿಕ್ಕೆ ಹೀಗೆ ಅಂತ ಹೇಳ್ಬೋದು. ಬಟ್ ಕಾಂಪಿಟೇಷನ್ಗಾಗುವಾಗ ಕೆಲವು ನಾವು ಸಹ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ಅತಿಯಾಗಿ ಮಾಡಿದ್ರೆ ಎಲ್ಲನೂ ಪ್ರಾಬ್ಲಮ್ ಅಲ್ಲ. ಸೊ ಹಾಗೆ ಬಟ್ ನಮಗೆ ಅದು ಅವಶ್ಯಕತೆ ಇರುತ್ತೆ, ಮಾಡಬೇಕಂತ ಇರುತ್ತೆ. ಹಾಗಾಗಿ ಕಾಂಪಿಟೇಷನ್ಸಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿ ನ್ಯಾಷನಲ್ಸ್. ಸೊ ಈ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಏನಾಯ್ತು, ಅದು ಎಲ್ಲಿ ನಡೆದದ್ದು? ಹಾಗೆ ಬ್ಯಾಂಗ್ಳೂರಲ್ಲಿ. ಈಗ ಕಾಲೇಜ್ ಹೆಸರು ನೆನಪಿಲ್ಲ. ಸೊ ಬ್ಯಾಂಗ್ಳೂರಲ್ಲಿ ನಡೀತು. ಸೊ ಅದು 2000 ಮೆಂಬರ್ಸ್ ಇದ್ರು ಅದರಲ್ಲಿ. ಅದರಲ್ಲಿ ಹಾಗೆ ಮೇ ಬಿ ನಾನು ಬೆಸ್ಟ್ ಆ ಟೈಮಲ್ಲಿ ಕೊಟ್ಟಿದ್ದೆ, ಹಾಗಾಗಿ 3rd ಪ್ಲೇಸ್. ಸೊ ಇದಕ್ಕೆಲ್ಲ ಮನೆಯಲ್ಲಿ ಸಪೋರ್ಟ್ ಎಲ್ಲ ಹೇಗಿತ್ತು ನಿಮಗೆ? ಮನೆಯಲ್ಲಿ ಬ್ಯಾಂಗ್ಳೂರ್ ಹೋಗ್ಬೇಕು ಅಂದ್ರೆ ಮನೇಲಿ ಅಮ್ಮ ಸಪೋರ್ಟಿವ್ ಇದ್ರು, ಮತ್ತೆ ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಟೀಮ್ ಮ್ಯಾನೇಜರ್ ಅಂತ ಇದ್ರು. ಸೊ ಅಮ್ಮ ಯಾವತ್ತು ಬೇಡ ಅಂತ ಹೇಳಲಿಲ್ಲ, ಈ ತರ ಮಾಡುವಾಗ ಎಂತ ಎಷ್ಟಿದ್ರು ಓಕೆ ಅಂತ ಹೇಳಿದ್ರು. ಹಾಗಾಗಿ ಅವರ ಸಪೋರ್ಟ್, ಮತ್ತೆ ಅಪ್ಪ ಸಹ ಏನು ಅದಕ್ಕೆ ಇದು ಮಾಡಲಿಲ್ಲ. ಹಾಗಾಗಿ ಸೊ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದಿರಿ. ಸೊ ನಿಮ್ಮ ಒಂದು ಬಾಲ್ಯದ ಜೀವನವನ್ನ ಇದು ಮಾಡೋದಾದ್ರೆ ನಿಮ್ಮ ಊರು ಅಥವಾ ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ, ಸೊ ಈ ಬಗ್ಗೆ ಏನ್ ಹೇಳ್ತೀರಿ? ನಂದು ತಾಯಿ ಮನೆ ಬಂದು, ಅಂದ್ರೆ ನನ್ನ ಅಮ್ಮನ ತಾಯಿ ಮನೆ ಬಂದು ಕಾಸರಗೋಡು. ಸೊ ತಂದೆ ಅವರು ಗುರಾಯನ್ಕೆರೆ, ಇಲ್ಲೇ ಈಚೆ ಕರ್ನಾಟಕ. ಹಾಗೆ ಹುಟ್ಟಿದ್ದು ಕೇರಳದಲ್ಲಿ, ಆಮೇಲೆ ಅಪ್ಪ ಮುಂಬೈಯಲ್ಲಿದ್ರು. ಸೊ ಅಲ್ಲಿಗೆ ಶಿಫ್ಟ್ ಆದ್ವಿ. ಸೊ ನನಗೆ ಬುದ್ಧಿ ಬಂದ ಆಲ್ಮೋಸ್ಟ್ ನಾನು ಇಲ್ಲಿ ಉಜಿರೆಯಲ್ಲಿ ಸೆಟಲ್ ಆದ್ವಿ. ಸೊ ನಂದು ಪ್ರೈಮರಿಯಿಂದ ಹಿಡಿದು BSc ವರೆಗೆ ಎಜುಕೇಶನ್ ಅಲ್ಲೇ ಆಗಿದ್ದು. ತದನಂತರ ನಾವು MScಗೆ ಕೋಣಾಜಿಗೆ ಹೋದದ್ದು. ಅಲ್ಲಿಗೆ ಎಜುಕೇಶನ್ ಕಂಪ್ಲೀಟ್ ಆಯಿತು. ಸೊ ಆಲ್ಮೋಸ್ಟ್ ನಾನಿದ್ದದ್ದು ಉಜಿರೆಯಲ್ಲಿ. ಇನ್ನೊಂದು, ನಾನು ನಿಮ್ಮ ಪ್ರೊಫೈಲ್ ಅನ್ನ ಓದ್ತಾ ಇರ್ಬೇಕಾದ್ರೆ ನೀವು ಅಲ್ಲಿ ಒಂದು ಮೆನ್ಷನ್ ಮಾಡಿದ್ರಿ, ಸ್ಪೆಷಲೈಸಿಂಗ್ ಇನ್ ಕ್ರಿಸ್ಟಲ್ ಎನರ್ಜಿ ಹೀಲಿಂಗ್ ಅಂತ. ಸೊ ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ವಾಟ್ ಇಸ್ ಕ್ರಿಸ್ಟಲ್ ಎನರ್ಜಿ ಹೀಲಿಂಗ್? ಸೊ ಐ ಆಮ್ ಅ ರಾಕ್ ಹೋಲ್ಡರ್, ಅಂದರೆ ನನಗೆ ಕ್ರಿಸ್ಟಲ್ಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ. ಸಣ್ಣದಿಂದಲೇ ಇತ್ತು ಇಂಟ್ರೆಸ್ಟ್, ಬಟ್ ಅದೇ ಹೀಗೆ ಒಂದು ಸಬ್ಜೆಕ್ಟ್ ಉಂಟು ಅಂತ ಗೊತ್ತಿರಲಿಲ್ಲ. ಸಬ್ಜೆಕ್ಟ್ ಅಂದರೆ ಕ್ರಿಸ್ಟಲ್ಸ್ ಅಂತ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಟು ರೀಡ್ ಬುಕ್ಸ್. ಸೊ ದೇರ್ ಆರ್ ಲಾಟ್ ಆಫ್ ಬುಕ್ಸ್ ರಿಗಾರ್ಡಿಂಗ್ ಕ್ರಿಸ್ಟಲ್ಸ್ ಆಯಿತಾ. ಫಾರ್ ಎಕ್ಸಾಂಪಲ್ ಜೂಡಿ ಹಾಲ್ ಅವ್ರದ್ದು ಕ್ರಿಸ್ಟಲ್ ಬೈಬಲ್, ಮತ್ತು ದ ಕ್ರಿಸ್ಟಲ್ ಫಾರ್ ಹೀಲಿಂಗ್, ಈ ಥರ ತುಂಬ ಬುಕ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಓದಿ ನನಗೆ ಕ್ರಿಸ್ಟಲ್ಸ್ ಬಗ್ಗೆ ಐಡಿಯಾ ಬಂತು. ಸೊ ನನಗೆ ಅದಾದಮೇಲೆ ಕ್ರಿಸ್ಟಲ್ಸ್ ಮೇಕರ್ಸ್ಗಳು ಪರಿಚಯ ಆದರು, ಹೀಗೆ ಕಾಂಪಿಟೇಷನ್ಸ್ಗೆ ಹೋದಾಗ, ಮತ್ತು ಬೇರೆ ಯೋಗ ರಿಲೇಟೆಡ್ ಏನಂತಕ್ಕೆ ಹೋದಾಗ. ಸೊ ಯೋಗ ಆ್ಯಂಡ್ ಹೀಲಿಂಗ್ ಆರ್ ಆಲ್ಮೋಸ್ಟ್ ಈಕ್ವಲ್ ಆಯಿತಾ. ಸೊ ಆ ಟೈಮಲ್ಲಿ ಹಾಗೆ ಸ್ಟಾರ್ಟ್ ಆದದ್ದು. ಆಮೇಲೆ ನನ್ನ ಮನೆಯಲ್ಲಿ, ಅಂದರೆ ನನ್ನ ಅಜ್ಜಿಯವರು, ಅಂದರೆ ವಂಶ ಪಾರಂಪರೆಯಿಂದ ಸೊ ಎನರ್ಜೈಸ್ ಮಾಡೋದೆಲ್ಲ ಇತ್ತು. ಅವರು ನಾಟಿ ವೈದ್ಯರು, ಮದ್ದು ಕೊಟ್ಟು ಸರಿ ಮಾಡ್ತಿದ್ರು. ಮತ್ತು ಆ ಟೈಮಲ್ಲಿ ನಾವು ಇದನ್ನ ಎನರ್ಜೈಸಿಗಿಂತ ದೃಷ್ಟಿಗೆ ನೂಲು ಕಟ್ಟೋದು ಅಂತ ಹೇಳ್ತಿದ್ರು. ಸೊ ಆಲ್ ದೀಸ್ ಅಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ ಇತ್ತು. ಹಾಗಾಗಿ ನನಗೆ ಎನರ್ಜೈಸ್ ಬಗ್ಗೆ ಆಲ್ಮೋಸ್ಟ್ ಗೊತ್ತಿತ್ತು. ಹಾಗಾಗಿ ಬುಕ್ಸ್ ಎಲ್ಲ ಓದಿ ಸ್ಟಡಿ ಆದಮೇಲೆ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಪರ್ಸ್ನಲ್ ಆಗಿ ಹಾಕೊಳ್ತಿದ್ದೆ. ಸೊ ನನ್ನ ಕ್ಲೈಂಟ್ಸ್, ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅವರಿಗೆ ಅಂತ ಒಂದಿಬ್ಬರಿಗೆ ಕೊಟ್ಟೆ, ಅವ್ರಿಗೆ ಅದು ಯೂಸ್ ಆಯಿತು. ಕ್ರಿಸ್ಟಲ್ ಈಸ್ ಆಲ್ವೇಸ್ ಅಬೌಟ್ ಪಾಸಿಟಿವಿಟಿ, ಅಟ್ರಾಕ್ಟಿಂಗ್, ಈ ಥರ ಹೀಲಿಂಗ್. ಸೊ ಅದಾದ ನಂತರ ಅವ್ರ ಫ್ಯಾಮಿಲಿಗೆ, ಹಾಗೆ ಅದು ಈಗ ನಾನು ಕ್ಲೈಂಟ್ಸ್ಗೆ ಅಂದರೆ ಕ್ರಿಸ್ಟಲ್ಸನ್ನು ಹೀಲಿಂಗ್ಗೋಸ್ಕರ ಕೊಡ್ತಾ ಇದ್ದೇನೆ ಎಲ್ಲರೂ. ಸೊ ಈ ಯೋಗ ಮತ್ತೆ ಕ್ರಿಸ್ಟಲ್ ಹೀಲಿಂಗಿಗೆ ಡಿಫ್ರೆನ್ಸ್ ಏನು? ಸೊ ಕ್ರಿಸ್ಟಲ್ ಅಂತ ಹೇಳಿದ್ರೆ ಇಟ್ಸ್ ಅ ಕೈಂಡ್ ಆಫ್ ಸ್ಟೋನ್. ನಮ್ಮ ಹತ್ರ ಒಂದು ಸ್ಟೋನ್ ಇರುತ್ತೆ, ಅದನ್ನ ನಾವು ಹೇಗೆ ಪಾಸಿಟಿವ್ ಆಗಿ ಫಿಲ್ ಮಾಡ್ತೇವೆ, ಸೊ ನಮ್ಮಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ.
ಯೋಗ ಅಂದರೆ ನಾವು ನಮಗೆ ನಾವು ಮಾಡ್ಕೊಳ್ಳೋದು. ಸೊ ನಮ್ಮನ್ನು ಪ್ಯೂರಿಫೈ ಮಾಡ್ಕೊಳ್ಳೋದು. ಸೊ ನಾನು ಆಗಲೇ ಹೇಳಿದೆ ಯೋಗದಲ್ಲಿ 8 ಪಾರ್ಟ್ ಸಮಾಧಿ ಅಂತ. ಸೊ ಹಾಗಾಗಿ ಯೋಗದಲ್ಲಿ 8 ಅಂಗಗಳಿದೆ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಸೊ ಯಮ ಇಂದ ಸ್ಟಾರ್ಟ್ ಆಗೋದು ಅಂದರೆ ಸೋಷಿಯಲ್ ಪ್ಯೂರಿಫಿಕೇಶನ್, ನಾವು ಹೊರಗಡೆ ಅವ್ರ ಹತ್ರ ಹೇಗಿರ್ತೇವೆ. ಮತ್ತೆ ನಿಯಮ, ಪರ್ಸನಲ್ ಪ್ಯೂರಿಫಿಕೇಶನ್. ಸೊ ಇದೆಲ್ಲ ನಾವು ಯೋಗದಲ್ಲಿ ನಮಗೆ ನಾವೇ ಮಾಡ್ಕೊಳ್ಬಹುದು. ಈಗ ಒಬ್ಬ ಯೋಗದವನಿಗೆ ಒಂದು ಕ್ರಿಸ್ಟಲ್ ಅನ್ನ ಮೆಡಿಟೇಷನ್ ಟೈಮಲ್ಲಿ ಯೂಸ್ ಮಾಡಿದ್ರೆ ಸೊ ಹಿ ಕ್ಯಾನ್ ಹಂಗೆ ಫಿಲ್ ಮಾಡ್ಬೋದು. ಅಂದರೆ ಆ ಪಾಸಿಟಿವ್ ಎನರ್ಜಿಯನ್ನು ಕ್ರಿಸ್ಟಲ್ಸ್ಗೆ ಫಿಲ್ ಮಾಡ್ಬೋದು. ಮೇ ಬಿ ಚಾಂಟಿಂಗ್ ಮಂತ್ರ, ಓಂಕಾರ ಅಥವಾ ಬೇರೆ ಏನಾದರೂ ಅವರಿಗೆ ಗೊತ್ತಿರುವಂತಹ. ಸೊ ಯೋಗ ಅವರಿಗೆ ಅವರೇ ಮಾಡ್ಕೊಳ್ಳುವಂಥದ್ದು. ಕ್ರಿಸ್ಟಲ್ ಒಂದು ಸ್ಟೋನಿಗೆ ನಾವು ಅದಕ್ಕೆ ಹೇಗೆ ಎನರ್ಜೈಸ್ ಮಾಡ್ತೇವೆ ಆ ರೀತಿಯಾಗಿ. ಈ ಬೇಸಿಕಲಿ ಯೋಗ ಮತ್ತೆ ಧ್ಯಾನಕ್ಕೆ ಏನು ಡಿಫ್ರೆನ್ಸ್? ಯೋಗ ರಿಸಲ್ಟ್ಸ್ ಇಂದ ಏನು ಡಿಫ್ರೆನ್ಸ್? ಎಸ್, ಯೋಗ ಮತ್ತೆ ಧ್ಯಾನ ಅಂದರೆ ಯೋಗ ಈಸ್ ಅ ಮೀನ್, ಧ್ಯಾನ ಯೋಗದ ಪಾರ್ಟ್ ಆ್ಯಕ್ಚುಲಿ. ಓಕೆ, ಸೊ ನಾವು ಧ್ಯಾನ ಮಾಡ್ಲಿಕ್ಕಾದ್ರೇ ಯೋಗನ ರೀಚ್ ಮಾಡ್ಲಿಕ್ಕಾಗೋದು. ಸೊ ನಾವೊಬ್ಬ ಯೋಗಿ ಆಗಬೇಕಂದ್ರೆ ಅವನು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಅಂದರೆ ತುಂಬ ವೆರೈಟೀಸ್ ಇರುತ್ತೆ. ಫಸ್ಟಿಗೆ ನಮ್ಮ ಥಾಟ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ತೇವೆ. ನೆಕ್ಸ್ಟಿಗೆ ಕೈಂಡ್ನೆಸ್, ನಾವು ಇನ್ನೊಬ್ಬರ ಮೇಲೆ ಹೇಗೆ ಕೈಂಡ್ನೆಸ್ ತೋರಿಸ್ತೇವೆ. ಸೊ ದೇ ಆಲ್ ಕಮ್ಸ್ ಫ್ರಮ್ ಪ್ರಾಕ್ಟೀಸ್. ಸೊ ಮತ್ತೆ ಅದಕ್ಕಿಂತ ಮುಂಚೆ ಪ್ರಾಣಾಯಾಮ ಅಭ್ಯಾಸಗಳಿರುತ್ತೆ. ಸೊ ನಾವು ಬ್ರೀದಿಂಗನ್ನು ಕಂಟ್ರೋಲ್ ಮಾಡಿ, ಬ್ರೀದಿಂಗನ್ನು ನಮಗೆ ನಮ್ಮ ಎಮೋಷನ್ಸನ್ನು, ನಮ್ಮ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೇಳಿಕೊಡ್ತದೆ. ಸೊ ನಾವು ಮೆಡಿಟೇಷನ್ ಮಾಡಿದ್ರೆ ಆ ಒಂದು ಎನರ್ಜಿ ಲೆವೆಲ್ಸ್ ಎಲ್ಲ ಇರುತ್ತಲ್ಲ ನಮ್ಮದು, ಈಗ ಚಕ್ರ ಎನರ್ಜಿ ಲೆವೆಲ್ಸ್, ಸೊ ಇದನ್ನೆಲ್ಲ ನಾವು ಆ್ಯಕ್ಟಿವೇಟ್ ಮಾಡಲಿಕ್ಕಾಗೋದು ಮೆಡಿಟೇಷನಿಂದ. ಸೊ ದೇರ್ ಆರ್ 7 ಚಕ್ರಾಸ್ ಇನ್ ಹ್ಯೂಮನ್ ಬಾಡಿ. ಸೊ ಆ ಸಹಸ್ರಾರ ಚಕ್ರ ಫೈನಲ್. ಸೊ ಅದು ಆಕ್ಟಿವೇಟ್ ಆಗ್ಬೇಕಂತ ಹೇಳಿದ್ರೆ ನಾವು ಮೆಡಿಟೇಷನ್, ಪ್ರಾಣಾಯಾಮ ಎಲ್ಲ ಮಾಡಬೇಕು. ಸೊ ಯೋಗಕ್ಕೆ ರೀಚ್ ಆಗಲಿಕ್ಕೆ ಮೆಡಿಟೇಷನ್ ಒಂದು ವೇ ಅಂತ ಹೇಳ್ಬೋದು. ಓಕೆ, ಸೊ ಈ ಯೋಗವನ್ನ ಒಂದು ಎಷ್ಟು ವರ್ಷದಿಂದ ಶುರು ಮಾಡ್ಬೋದು ಅಂತ? ಸೊ ಮಕ್ಕಳಿಂದ ಅಂದರೆ ಲೈಕ್ 5th ಸ್ಟ್ಯಾಂಡರ್ಡ್ ಈಸ್ ಅ ಪ್ರಾಪರ್ ಏಜ್ ಟು ಸ್ಟಾರ್ಟ್. ಈಗ ಅದಕ್ಕಿಂತ ಮುಂಚೆನೂ ಮಾಡಬಹುದು, ಬಟ್ ನನ್ನ ಪ್ರಕಾರ 5th ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡ್ಬೋದು. ಮತ್ತು ಯೋಗಕ್ಕೆ ಏಜ್ ಲಿಮಿಟ್ಸ್ ಇಲ್ಲ. ಈಗ 40 ಇಯರ್ಸಲ್ಲೂ ಸ್ಟಾರ್ಟ್ ಮಾಡ್ಬೋದು, 60 ಇಯರ್ಸಲ್ಲಿ ಸ್ಟಾರ್ಟ್ ಮಾಡ್ಬೋದು. ಬಟ್ ನಿಮಗೆ ಒಂದು ಬೇಸಿಕ್ ಏಜ್ ಬೇಕು ಅಂತ ಹೇಳಿದರೆ ಆಫ್ಟರ್ 5th ಸ್ಟ್ಯಾಂಡರ್ಡ್ ಯು ಕ್ಯಾನ್ ಸ್ಟಾರ್ಟ್. ಓಕೆ, ಸೊ ಈಗ ನಿಮ್ಮ ಲೈಫ್ ಸ್ಟೈಲ್ಗೆ ಬರೋದಾದ್ರೆ ನೀವು ಒಂದು ಕಡೆ ಯೋಗದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ, ಇನ್ನೊಂದು ಕಡೆ ಸ್ಟಡೀಸ್ ಮ್ಯಾನೇಜ್ ಮಾಡಬೇಕು. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ? ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಅದೇ ಕಷ್ಟ ಆಗ್ತಾ ಇತ್ತು. ಕಾಂಪಿಟೇಷನ್ಸ್ಗೆ ಹೋದಾಗ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಮಾರ್ಕ್ಸ್ ಕಮ್ಮಿ ಬಂದರೆ ಮತ್ತೆ ಅದು ಸಹ ಒಂದು ಸ್ಟ್ರೆಸ್ ಇರ್ತದಲ್ಲ. ಬಟ್ ಯೋಗದಲ್ಲಿದ್ದ ಕಾರಣ ಮೇ ಬಿ ನನಗೆ ಕಾನ್ಸಂಟ್ರೇಷನ್ ಅಷ್ಟು ಕಷ್ಟ ಆಗಲಿಲ್ಲ. ಎಜುಕೇಷನಲ್ಲೆಲ್ಲ ಒಳ್ಳೆಯದೇ ಇದ್ದೆ. ಸೊ ಐ ಆಮ್ ಸೈನ್ಸ್ ಸ್ಟೂಡೆಂಟ್ಸ್ ಹಾಗೆ ಹೇಳಿದರೆ ಸಹ ಸೊ ತೊಂದರೆ ಇಲ್ಲ, ನನಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಎಕ್ಸಾಮ್ ಟೈಮಲ್ಲಿ ಕಾಂಪಿಟೇಷನ್ಸ್ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಹಾಗೆ ಎಷ್ಟೋ ಸೆಮ್ ಎಕ್ಸಾಮನ್ನು ಕಾಂಪಿಟೇಷನ್ಸ್ಗೆ ಹೋಗಿ ಮತ್ತೆ ಬೇರೆ ಸೆಮ್ಮಲ್ಲಿ ಬರ್ದದ್ದು ಸಹ ಇದೆ. ಸೊ ಸ್ಕೂಲಲ್ಲಿ ಕಾಲೇಜಸ್ ಅಲ್ಲೆಲ್ಲ ಸಪೋರ್ಟ್ ಕೊಡ್ತಾ ಇದ್ರೆ ನಿಮಗೆ? ತುಂಬ ಸಪೋರ್ಟ್ ಇತ್ತು. ಸೊ ನಾನು ಕಲ್ತಿದ್ದೆ SDM ಅಲ್ಲಿ. 7th ವರೆಗೆ SDM ಕನ್ನಡ ಮೀಡಿಯಂ ಅಲ್ಲಿದೆ, 8th ನಂತರ ಇಂಗ್ಲಿಷ್ ಮೀಡಿಯಂ. ಎಲ್ಲ ಕಡೆಯಿಂದ ಸಹ ಸಪೋರ್ಟಿವ್ ಇತ್ತು, ತೊಂದರೆ ಇಲ್ಲ. ಸೊ ಅದರ ಜೊತೆಗೆ ನೀವು ಯೂಟ್ಯೂಬ್ ಅಲ್ಲಿ ಕೂಡ ಕೆಲವೊಂದು ಟ್ಯುಟೋರಿಯಲ್ಸ್, ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಚಾನಲ್ ಕೊಡ್ತೀರಿ. ಮೋಸ್ಟ್ಲಿ ಯುಜಿರ್ ಯುಕ್ತ್ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ. ಸೊ ಇವರ ಯೂಟ್ಯೂಬ್ ಚಾನಲ್ ಅನ್ನ ನೀವು ಹೋಗಿ ನೋಡಿ. ಸೊ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ಅವರು ಅಲ್ಲಿ ಕೊಡ್ತಾರೆ. ಹಾಗೇನೆ ಕೆಲವೊಂದು ಮಾಹಿತಿಗಳನ್ನ ನೀವು ಬಹುಶಃ ಕ್ಲೈಂಟ್ ನ ವಿಚಾರಗಳನ್ನೆಲ್ಲ ಶೇರ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರಿ, ಯಾಕೆ? ಈಗ ನಮ್ಮಲ್ಲಿ ಬರೋ ಕ್ಲೈಂಟ್ಸ್ ಎಲ್ಲ ಆಲ್ಮೋಸ್ಟ್ ಅಫಿಷಿಯಲ್ಸ್ ಇರ್ತಾರೆ. ಸೊ ಎಷ್ಟೋ ಜನ ಅವರ ಸಮಸ್ಯೆನ ಅಂದರೆ ಆ ಒಂದು ನಾನು ತಗೊಳ್ಳೋದು ಪರ್ಸ್ನಲ್ ಟ್ರೈನಿಂಗ್, ಒಬ್ಬರಿಗೆ 1 hour ಪರ್ಸ್ನಲ್ ಟೈಮ್ ಕೊಟ್ಟು ಅವರದನ್ನು ತಗೊಳ್ಳೋದು. ಸೊ ಅವರಿಗೆ ಆ ಪರ್ಸ್ನಲ್ ಥಿಂಗ್ಸನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟ ಇರೋದಿಲ್ಲ. ಸೊ ಆಲ್ಮೋಸ್ಟ್ ಬರೋರು ಪ್ರಾಬ್ಲಮ್ಸ್ ಇದ್ದೇ ಬರೋರು. ಸೊ ಹಾಗಾಗಿ ಅವರು ಸ್ವಲ್ಪ ಅದರಿಂದೆಲ್ಲ ಸ್ವಲ್ಪ ದೂರ ಇರಬೇಕು, ಯಾರಿಗೂ ಗೊತ್ತಾಗಬಾರ್ದು ನಾವು ಹೀಗೆ ಬಂದು ಈ ಥರ ಹೆಲ್ತ್ ಇಶ್ಯೂಸ್ ಇದೆ, ಈ ಥರ ಪ್ರಾಬ್ಲಮ್ ಇದೆ. ಎಲ್ಲರೂ ಹಾಗೆ ಅಲ್ವ ಈಗಿನ ಜನರೇಷನ್ ಎಕ್ಸ್ಪೆಕ್ಟ್ ಮಾಡೋದು. ಹಾಗಾಗಿ ಅದೊಂದು ಪ್ರೈವೇಸಿ ಮೇಂಟೈನ್ ಮಾಡ್ತಿರೋ ಕಾರಣ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಏನೆಲ್ಲ ಟ್ಯುಟೋರಿಯಲ್ಸ್ ಅಥವಾ ಸೆಷನ್ಸ್ ಹೇಳ್ತೀರಿ ನೀವು? ಫಸ್ಟ್ ಯುಜಿರ್ ಯುಕ್ತ್ ಅಂದರೆ, ಸೊ ಯುಜಿರ್ ಅಂದರೆ ಅದು ಸಂಸ್ಕೃತ ನೇಮ್ ಯೋಗದ್ದು, ಯುಕ್ತ್ ಅಂದರೆ ಸ್ಟ್ರೆಂತ್. ಸೊ ಯುಜಿರ್ ಯುಕ್ತಲ್ಲಿ ನಾನು ಒಬ್ಬಳೇ ಅಲ್ಲ, ನಮ್ಮ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಸೆಮಿನಾರ್ ಆರ್ಗನೈಸರ್ ಒಬ್ಬರಿದ್ದಾರೆ, ಕೃಷ್ಣ ಅಂತ ಹೇಳಿ. ಸೊ ಅವರು ನಾನು ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಯೋಗದಲ್ಲಿ ಸ್ಟ್ರೆಸ್ ರಿಲೀಸಿಂಗ್ಗೆ ಪ್ರಾಕ್ಟೀಸಸ್ ಅಥವಾ ಎನಿ ವುಮೆನ್ಸಿಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್, ಪ್ರೆಗ್ನೆನ್ಸಿ ಟೈಮಲ್ಲಿ PCOD, PCOS, ಸ್ಪಾಂಡಿಲೈಟಿಸ್ ಈ ಥರ ಎಲ್ಲ ಸಮಸ್ಯೆ ಹೇಗೆ ಬರ್ತದೆ, ಯಾವ ಆಹಾರ ಪದ್ಧತಿಯಿಂದ ಸರಿ ಮಾಡ್ಬೋದು ಮತ್ತು ಯಾವ ಪ್ರಾಕ್ಟೀಸಸ್ ಮಾಡ್ಬೋದು ಇದನ್ನು ಹೇಳ್ಕೊಡೋದು. ಯುಕ್ತ್ ಅಂದರೆ ಸ್ಟ್ರೆಂತ್. ಸೊ ಜಿಮ್ಮಲ್ಲಿ ಕೆಲವೊಂದು ವರ್ಕೌಟ್ಸ್ ಇರ್ತದೆ, ಎಲ್ಲರಿಗೂ ಜಿಮ್ಮಿಗೆ ಬಂದು ಮಾಡೋಕ್ಕಾಗಲ್ಲ. ಸೊ ಎಕ್ಸಸೈಸನ್ನು ಮನೇಲಿ ಸಹ ಮಾಡ್ಬೋದು. ಟೈಮ್ ಅವರಿಗೋಸ್ಕರ ಒಂದು 1 hour ಇದ್ದರೆ ಅದರಲ್ಲಿ ಮನೇಲಿ ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಈ ಎಲ್ಲ ಮಾಹಿತಿಯನ್ನು ಆ ಚಾನಲಲ್ಲಿ ಕೊಡ್ತಾ ಇದ್ದೇವೆ. ಸೊ
ಈಗಾಗಲೇ ಹೇಳ್ತಾ ಇದ್ರು ನೀವು PCOD PCOS ಅಂತ, ಮೋಸ್ಟ್ಲಿ ವಿಮೆನ್ ಹೆಣ್ಮಕ್ಳಿಗೆ ಒಂದು ಕಾಡ್ತಾ ಇರುವಂತಹ ದೊಡ್ಡ ಸಮಸ್ಯೆ. ಸೊ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಒಂದು ಡೌಟ್ ಇದ್ದೇ ಇರುತ್ತೆ. ಕೆಲವರು ಈ ಜಿಮ್ಗೆ ಹೋಗುವವರು ಕೂಡ ಹೇಳ್ತಾರೆ ನಮ್ಗೆ ಆ ಟೈಮಲ್ಲಿ ಜಿಮ್ ಮಾಡೋದಿಕ್ಕೆ ಆಗೋದಿಲ್ಲ, ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಕಷ್ಟ ಆಗುತ್ತೆ. ಸೊ ಹುಡುಗಿಯರಿಗೆ ಯೋಗ ತಗೊಂಡ್ರೆ, ಯೋಗಾಭ್ಯಾಸ ಮಾಡ್ಬೇಕಾದ್ರೆ ಈ ಮೆನ್ಸ್ಟ್ರಲ್ ಸೈಕಲ್ ಹಾಗೇನೆ ಪ್ರೆಗ್ನೆನ್ಸಿ ಎರಡು ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಫ್ ಯು ಆರ್ ಅ ಬಿಗಿನರ್, ಫಸ್ಟಿಗೆ ಹೇಳೋದು, ಇಫ್ ಯು ಆರ್ ಅ ಬಿಗಿನರ್ ಖಂಡಿತವಾಗ್ಲೂ ಒಬ್ಬ ಗುರು ಸಪೋರ್ಟ್ ತಗೊಂಡು ಮಾಡಿ, ಯಾರ್ದಾದ್ರು ಸೂಪರ್ವಿಷನ್ ಅಂಡರಲ್ಲೇ ಮಾಡಿ. ಸೊ ಎವ್ರಿಥಿಂಗ್ ಹ್ಯಾವ್ ಅಡ್ವರ್ಸ್ ಎಫೆಕ್ಟ್, ಆಯ್ತಾ? ಸೊ ಯಾವುದೇ ಒಂದು ಪ್ರಾಕ್ಟೀಸಲ್ಲಿ ಸಹ ಅದಕ್ಕೆ ನಾವು ಗೊತ್ತಿದ್ದು ಮಾಡಿದ್ರೆ ತೊಂದರೆ ಇಲ್ಲ, ಗೊತ್ತಿಲ್ಲದೆ ಮಾಡಿದ್ರೆ ಅಡ್ವರ್ಸ್ ಎಫೆಕ್ಟ್ ಅಂತ ಇರುತ್ತೆ. ಈಗ ಒಂದು ಪ್ರೆಗ್ನೆಂಟ್ ಲೇಡಿ ಆಗಿದ್ದವರಿಗೆ ಅವರಿಗೆ ಖಾಲಿ ಪ್ರೆಗ್ನೆನ್ಸಿ ಬಿಟ್ಟು ಬೇರೆ ಪ್ರಾಬ್ಲಮ್ ಸಹ ಇರ್ಬೋದು. ಸೊ ನಾವು ಪ್ರೆಗ್ನೆನ್ಸಿಗೆ ಅಂತ ಮಾಡೋ ಒಂದು ಪ್ರಾಕ್ಟೀಸಿಂದ ನೆಕ್ಸ್ಟ್ ಅವರ ಇನ್ನೊಂದು ಸಮಸ್ಯೆಗೆ ಇಲ್ಲಿ ಕೊಡೋ ಪ್ರಾಕ್ಟೀಸ್ ಅದಕ್ಕೆ ತೊಂದರೆ ಆಗಿರುತ್ತೆ, ಅವ್ರಿಗೆ ಅದು ಗೊತ್ತಾಗಿರೋದಿಲ್ಲ. ಮತ್ತೆ ಎಟ್ ದ ಎಂಡ್ ಆಫ್ ದ ಡೇ ಅವ್ರಿಗೆ ಗೊತ್ತಿಲ್ಲದೆ ಮಾಡಿ ಯೋಗ ಮಾಡಿ ಈ ತರ ಬಂತು ಅಂತ ಮಿಸ್ಕಮ್ಯುನಿಕೇಶನ್ ಆಗ್ತದೆ. ಹಾಗಾಗಿ ಒಂದು ಗುರು ಸಪೋರ್ಟ್ ತಗೊಳ್ಳಿ. ಈಗ ನಾವು ಒಬ್ಬರಿಗೆ ಕೊಡ್ಬೇಕಾದ್ರೆ ಇವನ್ ನಾವೆಷ್ಟೇ ಕೌನ್ಸಿಲಿಂಗ್ ಮಾಡ್ಲಿ, ಕನ್ಸಲ್ಟೇಷನ್ಸ್ ಮಾಡ್ಲಿ, ಫಸ್ಟ್ 1 ವೀಕ್ ಅಬ್ಸರ್ವೇಷನ್ ನಾವು ಅವರಿಗೆ ಬೇಸಿಕ್ ಇಂದಲೇ ಸ್ಟಾರ್ಟ್ ಮಾಡೋದು. ಮೇ ಬಿ ಅವರು ಯೋಗ ತುಂಬಾ ಅಭ್ಯಾಸ ಮಾಡಿದವರಾಗಿದ್ದು ನಮ್ಮಲ್ಲಿ ಸಹ ಬಂದ್ರೆ ಸಹ ನಾವು 1 ವೀಕ್ ಅವರಿಗೆ ಲೈಕ್ ಅಬ್ಸರ್ವೇಷನ್ಸ್ ಇಟ್ಟು ಅವರ ಬಾಡಿ ಕಂಡೀಷನ್ಸ್ ನೋಡಿ ಅದರ ಮೇಲೆ ಪ್ರಾಕ್ಟೀಸ್ ಕೊಡೋದು. ಸೊ ಹಾಗೆ ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಾಗ್ತದೆ. ಅದು ಬಿಟ್ರೆ ಬೇರೆ ಏನಿಲ್ಲ, ಮಾಡಬಹುದು. ಮತ್ತೆ ನಿಮ್ಗೆ ಪರ್ಟಿಕ್ಯುಲರ್ ಮೆನ್ಸ್ಟ್ರುವಲ್ ಡೇಸ್ ಅಲ್ಲಿ ಯೋಗ ಮಾಡ್ಬೋದಾ ಮಾಡಬಾರ್ದ ಕೇಳಿದ್ರೆ ಅದು ನಿಮ್ಗೆ ಬಿಟ್ಟದ್ದು. ಸೊ ನಿಮ್ಗೆ ಆ ಹೆವಿ ಫ್ಲೋ ಅಥವಾ ಆ ಹೆವಿ ಪೇನ್ ಆ ಥರದ್ದೆಲ್ಲ ಇಲ್ಲದಿದ್ರೆ ಮಾಡ್ಬೋದು, ತೊಂದರೆ ಇಲ್ಲ. ಬೇಸಿಕ್ ಪ್ರಾಕ್ಟೀಸ್ಗಳನ್ನು ಮಾಡ್ಬೋದು. ಅದರ್ವೈಸ್ ಯು ಕ್ಯಾನ್ ಅವಾಯ್ಡ್. ಸೇಮ್ ಜಿಮ್ ಕಾನ್ಸೆಪ್ಟಿಗೆ ಬಂದ್ರೆ ಸಹ ಅದೇ, ಅವರಿಗೆ ಬೇಕಾದಾಗ ಮಾಡ್ಬೋದು. ಅಂದ್ರೆ ಆ ಟೈಮಲ್ಲಿ ಅವರಿಗೆ ಅವರಿಗೆ ಆ ಕಾನ್ಫಿಡೆನ್ಸ್ ಇದ್ರೆ, ಎಲ್ಲರಿಗೂ ಅವರ ಇಂಟ್ಯೂಷನ್ಸ್ ಗೊತ್ತಿರುತ್ತೆ, ಅವರ ಬಾಡಿ ಪೇನ್ ಗೊತ್ತಿರುತ್ತೆ, ಬಾಡಿ ನೇಚರ್ ಗೊತ್ತಿರುತ್ತೆ. ಸೊ ಅವರಿಗೆ ಆ ಕಾನ್ಫಿಡೆನ್ಸ್ ಇದು ಏನು ಆಗುದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಸೊ ಬಟ್ ನಾನು ಪ್ರಿಫರ್ ಮಾಡೋದು ರೆಸ್ಟ್ ಮಾಡಿ ಆ ಟೈಮಲ್ಲಿ. ಸೊ ಬಾಡಿ ಆಲ್ರೆಡಿ ಒಂದು ಪ್ರೊಸೀಜರ್ ಅಲ್ಲಿ ಇರುತ್ತಲ್ಲ, ಸೊ ಬಾಡಿ ನೀಡ್ಸ್ ರೆಸ್ಟ್. ಓಕೆ, ಬಟ್ ಇನ್ನೊಂದೇನೋ ಹೇಳ್ತಾರೆ ಬಟರ್ಫ್ಲೈ ಯೋಗ ಅಂತ ಒಂದಿರುತ್ತೆ. ಇದು ನಿಮ್ಗೆ ಪೀರಿಯಡ್ಸ್ ಪೈನ್ ಇದ್ದಾಗ ಅದನ್ನ ಮಾಡಿದ್ರೆ, ನಾವು ಹ್ಯಾಕ್ಸ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ, ಅದನ್ನ ಮಾಡಿದ್ರೆ ನಿಮ್ಗೆ ಪೀರಿಯಡ್ ಪೈನ್ ಕಮ್ಮಿ ಆಗುತ್ತೆ ಅಂತ. ಸೊ ಈಸ್ ಇಟ್ ಟ್ರೂ ನಿಮ್ಮ ಪ್ರಕಾರ? ಎಸ್, ಬಟ್ ಲಾಂಗ್ ಟೈಮ್, ಆ ಟೈಮಿಗೆ ಮಾಡೋದಲ್ಲ. ನಾವು ಬಟರ್ಫ್ಲೈ ಪೋಸ್ ಅಂತ ಹೇಳಿದ್ರೆ ಒಂದು ಪ್ರಾಕ್ಟೀಸ್, ಬದ್ಧಕೋನಾಸನ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ. ಸೊ ಇದನ್ನ ನಾವು ಆ ಮೊಮೆಂಟಿಗೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಕಮ್ಮಿ ಆಗೋದಿಲ್ಲ. ಸೊ ಒಂದು ಶ್ಲೋಕ ಇದೆ, ಸತು ದೀರ್ಘಕಾಲ ನೈರಂತರ್ಯಂ ಸತ್ಕಾರ ಸೇವಿತ ದೃಢಭೂಮಿ. ಅಂದ್ರೆ ಇದು ಯೋಗ ರಿಲೇಟೆಡ್, ಪತಂಜಲಿ ಯೋಗ ಸೂತ್ರದಲ್ಲಿರುವಂತಹ ಒಂದು ಶ್ಲೋಕ. ನಾವು ಎನಿ ಪ್ರಾಕ್ಟೀಸ್, ಆಯುರ್ವೇದ ಈಸ್ ಲಾಂಗ್ ಟರ್ಮ್ ಅಲ್ಲ, ಯಾವುದೇ ಒಂದು ಯೋಗ ಆಗಿರ್ಲಿ, ಎನಿ ಆಗಿರ್ಲಿ, ಯಾವುದೇ ಒಂದಿರ್ಲಿ, ಒಂದು ಕೋರ್ಸ್ ಅಂತ ಇರುತ್ತೆ. ಸೊ ನಾವು ಪೇನ್ ಬರೋದಕ್ಕಿಂತ ಒಂದು ಸ್ವಲ್ಪ ಟೈಮ್ ಮುಂಚೆನೆ ಸ್ಟಾರ್ಟ್ ಮಾಡಿದ್ರೆ, ಒಂದು 2-3 ಮಂತ್ಸ್, 3rd ಮಂತ್ಗೆ ಆಗುವ ನಮಗೆ ಆ ರಿಸಲ್ಟ್ ಗೊತ್ತಾಗಿರುತ್ತೆ. ಅಂದ್ರೆ ಅದು ಪೆಲ್ವಿಕ್ ಫ್ಲೋರ್ ಅನ್ನು ಸ್ಟ್ರೆಂಥನ್ ಮಾಡ್ತದೆ ಆ ಪ್ರಾಕ್ಟೀಸ್, ಮತ್ತೆ ಲೋವರ್ ಅಬ್ಡೋಮಿನ್ ಸ್ಟ್ರೆಂಥನ್ ಮಾಡ್ತದೆ. ಹಾಗೆ ಆ ಮೂವ್ಮೆಂಟ್ ಇರುತ್ತೆ, ಬಟರ್ಫ್ಲೈ ಮೂವ್ಮೆಂಟ್ ಮಾಡುವಂತಹ. ಹಾರ್ಮೋನ್ಸ್ ಅಲ್ಲಿ ಏನಾದ್ರು ಇಂಬ್ಯಾಲೆನ್ಸಸ್ ಇದ್ರೆ ಅದೆಲ್ಲ ಸರಿ ಆಗ್ತದೆ. ಮತ್ತೆ ಸಿಸ್ಟ್ ಎಲ್ಲ ಇರುತ್ತೆ ಕೆಲವರಿಗೆ, ಸೊ ಅದೆಲ್ಲ ಬರ್ನ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಪೇನ್ ಕಮ್ಮಿ ಆಗ್ತದೆ. ಬಟ್ ಪೇನ್ ಅಂದ್ರೆ ಪೀರಿಯಡ್ಸ್ ಆದ ದಿನ ಮಾಡಿದ್ರೆ ಕಮ್ಮಿ ಆಗೋದಿಲ್ಲ, ಸ್ವಲ್ಪ ಪ್ರೀವಿಯಸ್ ಆಗಿ ನಾವು ಅಭ್ಯಾಸ ಮಾಡಿಟ್ಕೊಂಡ್ವಿ. ಓಕೆ, ಸೊ ರೆಗ್ಯುಲರ್ ಆಗಿ ಯೋಗ ಮಾಡುವವರಿಗೆ ಪೀರಿಯಡ್ಸ್ ಪೇನ್ ಎಲ್ಲ ಬರುದಿಲ್ವಾ, ಹಾಗೇನಾದ್ರೂ ಇದೆಯಾ? ಎಸ್, ಬರುದಿಲ್ಲ. ಓಕೆ, ಅಂದ್ರೆ ಅವರ ಬಾಡಿ ಈಗ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇರುತ್ತೆ. ಈಗಿನ ಲೈಫ್ ಸ್ಟೈಲ್ ಮತ್ತೆ ವರ್ಕ್ ಎಲ್ಲ ನೋಡಿದ್ರೆ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆಗೋದು. ನಾವು ವರ್ಕ್ ಮಾಡೋದಕ್ಕಿಂತ ಜಾಸ್ತಿ ಫುಡ್ ಅನ್ನ ತಿಂತೇವೆ. ಸೊ ಆ ಕ್ಯಾಲರಿ ಬರ್ನ್ ಆಗಿರೋದಿಲ್ಲ. ನಾವು ಯೋಗ ಸ್ಟಾರ್ಟ್ ಮಾಡಿದ್ರೆ ಸೊ ಆ ಕ್ಯಾಲರಿ ಬರ್ನ್ ಆಗುತ್ತೆ ನಮ್ಗೆ, ಅಂದ್ರೆ ಹಾರ್ಮೋನಲ್ ಸರಿಯಾಗಿ ಬ್ಯಾಲೆನ್ಸ್ ಆಗಿರುತ್ತೆ, ಹಾಗಾಗಿ ಕಮ್ಮಿ ಆಗ್ತದೆ. ಓಕೆ, ಸೊ ಈ ಜಿಮ್ ಮತ್ತೆ ಯೋಗ ಇದು ಡಿಫ್ರೆನ್ಸ್ ಏನು? ಸೊ ಪೀಪಲ್, ಯಾಕಂದ್ರೆ ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ನಾನು ಹೆಚ್ಚಿನವರಿಗೆ ಹೇಳುದು ನಾನು ಕೇಳಿರುವಂತದ್ದು, ಯೋಗ ಮಾಡುವುದು ಅದು ವೇಸ್ಟ್ ಅಂತ ಹೇಳುವವರೇ ಹೆಚ್ಚು, ಜಿಮ್ಗೆ ಹೋದ್ರೆ ಜಾಸ್ತಿ ವೆಯ್ಟ್ ಬೇಗ ಕಮ್ಮಿ ಆಗುತ್ತೆ ಅಂತ ಹೇಳೋರೆ ಹೆಚ್ಚು. ಆದ್ರೂ ಕೂಡ ಜಿಮ್ ಅಲ್ಲಿ ಹೋದ್ರು ಹಾರ್ಟ್ ಅಟ್ಯಾಕ್ ಆಗುವಂತದ್ದು, ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂತದ್ದು ಹೆಚ್ಚು ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ವಾಟ್ ಇಸ್ ದ ರೈಟ್ ವೇ? ಸೊ ಬೋತ್ ಆರ್ ರೈಟ್. ಅದ್ರ ಪ್ಲೇಸ್ ಅಲ್ಲಿ ಅದು ಸರಿಯಾಗಿದೆ. ಬಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಜಿಮ್ಮಿಗೆ ಹೋದ್ರೆ ಅದು ನಾವು ಹೇಗೆ, ಅದೇ ನಾನು ಆಗ್ಲೇ ಹೇಳಿದಾಗೆ ಒಬ್ಬರ ಗೈಡೆನ್ಸ್ ಅಂಡರಲ್ಲಿ ಮಾಡಿ, ನಿಮಗೆ ಗೊತ್ತಿಲ್ಲದೆ ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು 5 ಮಿನಿಟ್ಸ್ ಯಾರೊಬ್ರು ಮಾಡೋದು. ಈಗ ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮನ್ನು ಅಟ್ರಾಕ್ಟ್ ಮಾಡ್ತದೆ. ಒಬ್ಬ 5 ಮಂತ್ಸ್ ಅಲ್ಲಿ ಬಾಡಿ ಮಾಡಿದ ಅಂತ ನೋಡಿದ್ರೆ ಜನ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅದೆಲ್ಲ ಅವರು ಏನ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಅವರು 5 ಮಂತ್ಸ್ ಅಲ್ಲಿ ಬಂದಿರೋ ಕಷ್ಟನ 5 ಮಿನಿಟ್ಸ್ ವಿಡಿಯೋದಲ್ಲಿ ತೋರಿಸ್ತಾರ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಅದೆಲ್ಲ ತಿಳ್ಕೊಂಡು ಮಾಡಿದ್ರೆ ಉತ್ತಮ. ಮತ್ತೆ ಯೋಗ ಹೇಳಿದ್ರೆ ನಮಗೆ ಫಿಸಿಕಲ್, ಮೆಂಟಲ್ ಬೋತ್ ವೆಲ್ಬಿಂಗ್. ಸೊ ಜಿಮ್ ಸಹ ವೆಲ್ಬಿಂಗ್ ಎರಡೂ ಸಹ ಇರುತ್ತೆ ಅದರಲ್ಲಿ ಸಹ. ಆದರೆ ಕಂಪೇರ್ ಮಾಡಿದರೆ ಮೇ ಬಿ ಜಿಮ್ಮಲ್ಲಿ ಬೇಗ ರಿಸಲ್ಟ್ ನೀವು ಹೇಳಿದ ಹಾಗೆ. ಸೊ
ಲಾಂಗ್ ಪ್ರಾಕ್ಟೀಸ್, ಯಾವುದ್ರಲ್ಲಿ ಸಹ ಬೇಗ ರಿಸಲ್ಟ್ ಬರುದಿಲ್ಲ. ಸೊ ಬೇಗ ರಿಸಲ್ಟ್ ಬಂದದ್ದು ಯಾವತ್ತೂ ಪರ್ಮನೆಂಟ್ ಅಲ್ಲ. ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಉತ್ತಮ. ಈಗ ಒಂದು ಬೇಸಿಕ್ಲಿ ಕೇಳಬೇಕಾದ್ರೆ ಜಿಮ್ ಅಲ್ಲಿ ನಾವು ಈಗ ಜಿಮ್ಮಿಗೆ ಹೋದ್ರೆ ನಮ್ಗೊಂದು ಕೆಲವೊಂದು ಪ್ರೊಸೀಜರ್ಸ್ ಹೇಳ್ತಾರೆ, ಒಂದು ಲಿಸ್ಟ್ ಕೊಡ್ತಾರೆ. ಯು ಹ್ಯಾವ್ ಟು ಡಯಟ್ ಯುವರ್ ಫುಡ್, ಇಷ್ಟು ಫುಡ್ ತಗೊಳ್ಬೇಕು, ಪ್ರೋಟೀನ್ ಶೇಕ್, ಈ ತರದೆಲ್ಲ ಲಿಸ್ಟ್ ಇರುತ್ತೆ. ಸೊ ಯೋಗಕ್ಕೆ ಬಂದ್ರೆ ಏನಾದ್ರೂ ಫುಡ್ ಡಯಟ್ ಈ ತರದ್ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಇದೆಯಾ, ಗೈಡ್ ಲೈನ್ಸ್ ಇದೆಯಾ? ಎಸ್, ಗೈಡ್ ಲೈನ್ಸ್ ಇದೆ, ರಿಸ್ಟ್ರಿಕ್ಷನ್ ಸಹ ಇದೆ, ಮತ್ತೆ ಡಯಟ್ ಪ್ಲಾನ್ಸ್ ಅಂತ ಇರುತ್ತೆ. ಸೊ ವೆನ್ ಯು ಕಮ್ ಫಾರ್ ಯೋಗ ಅಲ್ಲ, ನಿಮ್ಮ ಬಾಡಿ ಅಂಡರ್ಗೋಸ್ ಲಾಟ್ ಆಫ್ ಚೇಂಜಸ್. ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋರು ಬಂದು ಫಿಸಿಕಲ್ ಒಂದು ಆಕ್ಟಿವಿಟಿ ಮಾಡಿದಾಗ ಬಾಡಿ ಚೇಂಜಸ್ ಫೀಲ್ ಆಗುತ್ತೆ. ಸೊ ಆ ಚೇಂಜಸ್ಸನ್ನು ನಮಗೆ ಕಂಟ್ರೋಲ್ ಮಾಡಬೇಕಾದ್ರೆ, ಸೊ ಬಾಡಿ ತಡ್ಕೊಳ್ಬೇಕಾದ್ರೆ, ಸೊ ನಾವು ಕೆಲವೊಂದು ಡಯಟ್ ಮೇಂಟೈನ್ ಮಾಡಲೇಬೇಕಾಗ್ತದೆ. ಮಿತಾಹಾರ ಅಂತ ಹೇಳ್ತೇವೆ. ಸೊ ನಾವು ಇಷ್ಟು ಕ್ಯಾಲೋರಿ ಫುಡ್ ತಿಂದರೆ ಇಷ್ಟು ಬರ್ನ್ ಆಗುತ್ತೆ ಬಾಡಿಯಲ್ಲಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಜಾಸ್ತಿ ಬರ್ನ್ ಆಗಿರುತ್ತೆ. ಹಾಗೆ ನಮ್ಮ ಜಾಯಿಂಟ್ಸ್ ಪ್ರಾಬ್ಲಮ್ ಬರಬಾರ್ದು ನಮಗೆ, ಅಥವಾ ಮಸಲ್ಸ್ ಎಕ್ಸ್ಟ್ರಾ ಅಂದರೆ ಹೆಲ್ದಿ ಫ್ಯಾಟ್ ಬರ್ನ್ ಆಗಬಾರ್ದು. ಸೊ ಇದಕ್ಕೆ ಬೇಕಾಗಿ ಕೆಲವೊಂದು ಡಯಟ್ ಪ್ಲಾನ್ಸ್ ಇರುತ್ತೆ. ಸೊ ಅದು ಮಾಡಲೇಬೇಕು. ಮತ್ತು ಪ್ರೋಟೀನ್ ಶೇಕ್ ಅಂತೆಲ್ಲ ಖಂಡಿತವಾಗ್ಲೂ ಇಲ್ಲ, ನ್ಯಾಚುರಲ್. ನಿಮಗೆ ಹೇಳ್ತೇವೆ ನಾವು ಈ ಜ್ಯೂಸ್ ಕುಡೀರಿ ಅಥವಾ ಈ ಥರ ಫುಡ್ ಮೇಂಟೈನ್ ಮಾಡಿ. ಬಟ್ ಅದು ಒಬ್ರಿಗೆ ಇದ್ದಾಗಿ ಇನ್ನೊಬ್ರಿಗೆ ಖಂಡಿತವಾಗ್ಲೂ ಇರೋದಿಲ್ಲ. ಸೊ ಒಬ್ಬರೊಬ್ಬರ ಬಾಡಿ ಕಂಡೀಷನ್ ಮೇಲೆ ಅವ್ರು ಯಾವ ಫುಡ್ ತಗೊಳ್ತಾರೆ. ವೆಜಿಟೇರಿಯನ್ಸ್ ಇರ್ತಾರೆ, ನಾನ್ ವೆಜಿಟೇರಿಯನ್ಸ್ ಇರ್ತಾರೆ, ಇನ್ನು ಕೆಲವರು ವೇಗನ್ ಇರ್ತಾರೆ. ಸೊ ಅವರ ಫುಲ್ ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟ್ಸ್ ಅನ್ನೆಲ್ಲ ತಿಳ್ಕೊಂಡು ಅದರ ಮೇಲೆ ಡಯಟ್ ಪ್ಲಾನಿಂಗ್ ಕೊಡುವಂಥದ್ದು. ಸೊ ಎರಡರಲ್ಲೂ ಕೂಡ ಡಯಟ್ ಪ್ಲಾನ್ಸ್. ಎಸ್. ಸೊ ಯೋಗಕ್ಕೆ ಅಕಾರ್ಡಿಂಗ್ ಆಗಿ ಡಯಟ್ ಪ್ಲಾನ್ಸ್ ಅನ್ನ ಸೊ ನೀವು ನಿಮ್ಮ ಕ್ಲೈಂಟ್ಸ್ಗೆ ನೀವೇ ಕೊಡ್ತಾ ಹೋಗಿ? ಎಸ್, ನಾನೇ ಕೊಡ್ತೇನೆ. ಇನ್ನೊಂದು ಎಲ್ಲರ ತಲೆಯಲ್ಲಿರುವಂತಹ ಒಂದು ಪ್ರಶ್ನೆ ಏನು ಅಂದ್ರೆ, ಈ ಗಂಡು ಮತ್ತು ಹೆಣ್ಣಿಗೆ ಬೇರೆ ಬೇರೆ ರೀತಿಯ ಯೋಗಾಸನಗಳು ಇದೆಯಾ ಅಂತ. ಸೊ ಆಗ್ಲೇ ಹೇಳ್ದ ಹಾಗೆ ಈ ಗಂಡು ಮತ್ತು ಹೆಣ್ಣು ಈ ಇಬ್ಬರಿಗೆ ಬೇರೆ ಬೇರೆ ಅಂದ್ರೆ ಜೆಂಡರ್ ಈಕ್ವಾಲಿಟಿ ಇದೆಯಾ ಯೋಗಾಸನದಲ್ಲಿ, ಅಥವಾ ಬೇರೆ ಬೇರೆ ರೀತಿಯಂತ ಯೋಗ ಕೊಡ್ತಾರಾ? ಇದು ನಮ್ಮ ಡೌಟ್. ಸೊ ಅದರಲ್ಲಿ ಎಲ್ರಿಗೂ ಸೇಮ್, ಯಾವುದು ಜೆಂಡರ್ ಇನ್ಇಕ್ವಾಲಿಟಿ ಅಂತ ಇಲ್ಲ. ಎಲ್ಲ ಜೆಂಡರ್ನವರು ಸಹ ಯೋಗ ಮಾಡ್ಬೋದು. ಬಟ್ ವಿಮೆನ್ಸ್ಗೆ ಕೆಲವೊಂದು ಅಭ್ಯಾಸ ಮಾಡೋದ್ರಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದರೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೆಲ್ಲ ಅಭ್ಯಾಸ ಮಾಡಬಾರ್ದು ಅಂತ ಇರುತ್ತೆ, ಮೆನ್ಸ್ಟ್ರುವಲ್ ಟೈಮಲ್ಲಿ ಎಲ್ಲ ಅಭ್ಯಾಸ ಮಾಡಬಾರ್ದು ಅಂತ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಇರುತ್ತೆ. ಮತ್ತು ಕೆಲವೊಂದು ಅಭ್ಯಾಸಗಳನ್ನು ಈಗ ನೌಲಿ ಅಂತ ಒಂದು ಕ್ರಿಯೆ ಎಲ್ಲ ಇದೆ. ಸೊ ಅದು ಹುಡುಗಿಯರಿಗೆ ಮಾಡಬಾರ್ದು ಅಂತ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಎಲ್ಲ ಜೆಂಡರ್ಸ್ನವರು ಯೋಗವನ್ನು ಮಾಡ್ಬೋದು, ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ. ಎಲ್ಲ ಏಜ್ನವರು ಸಹ ಮಾಡ್ಬೋದು. ಇಫ್ ಯು ಆರ್ 60 ಯು ಕ್ಯಾನ್ ಸ್ಟಾರ್ಟ್ ನಾವು. ಇಫ್ ಯು ಆರ್ 50 ನೀವು ಸ್ಟಾರ್ಟ್ ಮಾಡ್ಬೋದು, ಅಥವಾ ಯು ಆರ್ ಯಂಗ್ 15 ಅಂದ್ರೂ ಸಹ ಯೋಗ ಸ್ಟಾರ್ಟ್ ಮಾಡ್ಬೋದು. ಸೊ ಇನಿಷಿಯಲ್ ಸ್ಟೇಜ್ ಏನು ಈಗ ಯೋಗ ಸ್ಟಾರ್ಟ್ ಮಾಡಲಿಕ್ಕೆ? ಆಗಲೇ ನಾನು ಹೇಳಿದಾಗೆ 5th ಸ್ಟ್ಯಾಂಡರ್ಡ್ ಒಂದು ಅದಲ್ಲ. ಸೊ ನೀವು ಏಜ್ ಲಿಮಿಟ್ ಎಲ್ಲ ಹೇಳಿದ್ರೆ ಹೌದು, ಬಟ್ ಒಂದು ಯೋಗ ಹೇಗೆ ಸ್ಟಾರ್ಟ್ ಮಾಡುವಂತದ್ದು? ಮೊದಲೇ ನಾವು ಹೋಗಿ ಎಲ್ಲ ರೀತಿಯಲ್ಲಿ ಬೆಂಡ್ ಮಾಡುವಂತದ್ದೆಲ್ಲ ಸಾಧ್ಯ ಇಲ್ಲ. ಇನಿಷಿಯಲ್ ಸ್ಟೇಜ್ ಯಾವುದು? ಸೊ ಬೇಸಿಕ್ ಪ್ರಾಕ್ಟೀಸಸ್ ಅಂತ ಇರುತ್ತೆ. ಫಸ್ಟಿಗೆ ಸೂಕ್ಷ್ಮ ವ್ಯಾಯಾಮ, ಸ್ಥೂಲ ವ್ಯಾಯಾಮ ಅಂತ ಹೇಳ್ತೇವೆ. ಸೊ ಬಾಡಿಯನ್ನು ವಾರ್ಮ್ ಅಪ್ ಮಾಡೋದು. ಎಲ್ರಿಗೂ ಆ ಫ್ಲೆಕ್ಸಿಬಿಲಿಟಿ ಇರಲ್ಲ. ಬಾಡಿ ವಾರ್ಮ್ ಅಪ್ ಆದ ನಂತರ ಮತ್ತೆ ಸಣ್ಣ ಸಣ್ಣ ಅಭ್ಯಾಸಗಳಂತ ಇರುತ್ತೆ. ಸೊ ನಾನು ಆಗಲೇ ಹೇಳಿದೆ ಕಾಂಪಿಟೇಷನ್ಸ್ಗೆ ಹ್ಯಾಂಡ್ ಬ್ಯಾಲೆನ್ಸ್ ಎಲ್ಲ ಮಾಡಬೇಕು ಅಂತ. ಸೊ ಅದು ಕಾಂಪಿಟೇಷನ್ಗೆ ಹೋಗೋರಿಗೆ ಮಾತ್ರ. ಇನ್ನು ಜನರಲ್ ಆಗಿ ಯೋಗ ಮಾಡಬೇಕು ಅಂತ ಬಂದರೆ ಅವರಿಗೆ ಬೇಸಿಕ್ ಪ್ರಾಕ್ಟೀಸ್ ಅಂತ ಇರುತ್ತೆ. ಕೆಲವು ನಿಂತ್ಕೊಂಡು ಮಾಡುವ ಅಭ್ಯಾಸಗಳು, ಆಸನ ಅಭ್ಯಾಸ, ಕೂತ್ಕೊಂಡು ಮಾಡೋದು, ಮತ್ತು ಕೆಲವು ಬೇಸಿಕ್ ಪ್ರಾಣಾಯಾಮ ಅಂತ ಇರುತ್ತೆ. ಸೊ ಪ್ರಾಣಾಯಾಮದ ಹೈಯರ್ ಲೆವೆಲ್ ಅಂದರೆ ಬಂಧ ಮುದ್ರಾ ಈ ಥರ ಎಲ್ಲ ಇರುತ್ತೆ. ಸೊ ಇದೆಲ್ಲ ಸ್ಟಾರ್ಟ್ ಮಾಡಿ ಅದರಲ್ಲಿ ಅವರು ಮಾಸ್ಟರ್ ಆದ ನಂತರ ಸೊ ಅವರಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ, ನಾನೆಲ್ಲ ಆ ಪೋಸ್ಚರನ್ನು ಕರೆಕ್ಟಾಗಿ ಮಾಡ್ಲಿಕ್ಕೆ ಕಲ್ತ ನಂತರ ಸೊ ನೆಕ್ಸ್ಟ್ ಅದಕ್ಕಿಂತ ಹೈಯರ್ ಪ್ರಾಕ್ಟೀಸಸ್ ಅನ್ನು ಮಾಡ್ಬೋದು. ಓಕೆ. ಸೊ ಒಂದು ಮುದ್ರೆ ಅಂತ ಹೇಳಿದ್ರೆ ನೀವು, ಸೊ ನಾವು ಕೈಯಲ್ಲಿ ಈಗ ಮುದ್ರೆಯನ್ನ ಮಾಡುವಂಥದ್ದು, ಹಾಗೇನೆ ಬೇರೆ ಬೇರೆ ಪೋಸ್ಚರ್ ಅಲ್ಲಿ ಯೋಗ ಮಾಡುವಂಥದ್ದು, ಬೆಂಡ್ ಮಾಡಿ. ಸೊ ಇದಕ್ಕೆಲ್ಲ ಡಿಫ್ರೆನ್ಸ್ ಏನು? ಸೊ ಯೋಗದಲ್ಲಿ ಆಗಲೇ ಹೇಳಿದೆ 8 limbs ಅಂತ ಇರುತ್ತೆ ಅಂತ, 8 ಪಾರ್ಟ್ ಆಫ್ ಯೋಗ. ಸೊ ಬೆಂಡ್ ಎಲ್ಲ ಮಾಡುವಂಥದ್ದು ಆಸನ ಅಭ್ಯಾಸ. ಸೊ ಕೈಯಲ್ಲಿ ಮುದ್ರೆ ಇಡುವಂಥದ್ದು ಬಂಧ ಮುದ್ರಾ. ಇಟ್ಸ್ ಅ ಪಾರ್ಟ್ ಆಫ್ ಪ್ರಾಣಾಯಾಮ, ಹೈಯರ್ ಲೆವೆಲ್ ಆಫ್ ಪ್ರಾಣಾಯಾಮ ಅಂತ ಹೇಳ್ತೇವೆ. ಸೊ ಆಸನ ಅಂದರೆ ನಮ್ಮ ಫಿಸಿಕಲ್ ಬಾಡಿಯನ್ನು ನಾವು ಯೂಸ್ ಮಾಡಿಕೊಂಡು ಮಾಡೋದು, ಮೇನ್ಲಿ ಪೋಸ್ಟರ್ಸ್. ಸೊ ಬಂಧ ಮುದ್ರಾ ಅಂತ ಹೇಳಿದರೆ ಮುದ್ರಾಸ್ ಆರ್ ನಮ್ಮ ಅದು ಸಹ ಬಾಡಿಯಲ್ಲಿ ಮತ್ತು ಕೈಯಲ್ಲಿ ಒಂದೊಂದು ಪಾರ್ಟ್ಸ್ ಅನ್ನು. ಈಗ ಫಾರ್ ಎಕ್ಸಾಂಪಲ್ ಇದನ್ನು ನಾಸಿಕ ಮುದ್ರಾ ಅಥವಾ ಜ್ಞಾನ ಮುದ್ರಾ ಅಂತ ಕರಿತೇವೆ, ಅಥವಾ ಚಿನ್ಮಯ ಮುದ್ರಾ ಅಂತ ಕರಿತೇವೆ. ಸೊ ಇದು ಟಿಪ್ ಆಫ್ ದ 2 fingers. ಸೊ ಇದು ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲ ಯೂಸ್ ಮಾಡ್ತೇವೆ ಪ್ರಾಣಾಯಾಮ ಮಾಡುವಂಥದ್ರಲ್ಲಿ. ಸೊ ಆಸನ ಅಂತ ಹೇಳಿದ್ರೆ ನಮ್ಮ ಹೋಲ್ ಬಾಡಿಯನ್ನು, ಈಗ ಒಂದು ಫಾರ್ ಎಕ್ಸಾಂಪಲ್ ಪಾದಹಸ್ತಾಸನ ಅಂತ ಅಂದರೆ ಮುಂದೆ ಬಗ್ಗಿ ನಮ್ಮ ಪಾದವನ್ನು ಇಟ್ಕೊಳ್ಳುವಂಥದ್ದು. ಡಿಫರೆನ್ಸ್ ಅಷ್ಟೇ. ಅದರಲ್ಲಿ ಮೇನ್ ಆಗಿ ನಾವು ಬ್ರೀದಿಂಗ್ ಅನ್ನು ಕಾನ್ಸಂಟ್ರೇಟ್ ಮಾಡ್ತೇವೆ, ಇದರಲ್ಲಿ ದೇಹವನ್ನು ಕಾನ್ಸಂಟ್ರೇಟ್ ಮಾಡ್ತೇವೆ.
ಓಕೆ, ಸೊ ಈಗ ಯೋಗ ಮಾಡುವವರು ಸ್ಟಾರ್ಟ್ ಮಾಡಿದ್ರೆ ಅದನ್ನ ಸ್ಟಾಪ್ ಮಾಡಬಾರ್ದು, ಆತರ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ, ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಸ್ಟಾಪ್ ಮಾಡ್ಬೇಕಂತ ಅನ್ಸೋದೇ ಇಲ್ಲ. ಅಷ್ಟು ಡಿಸಿಪ್ಲಿನ್ ಬಂದಿರುತ್ತೆ. ಸೊ ಸ್ಟಾಪ್ ಮಾಡಬಾರ್ದು ಅಂತ ಸಹ ಏನೂ ಇಲ್ಲ. ಸೊ ಯೋಗ ಅಂತ ಹೇಳಿದ್ರೆ ಬರೀ ಆಸನ ಅಭ್ಯಾಸ ಮಾತ್ರ ಅಲ್ಲ. ಸೊ ಅವ್ರು ಪ್ರಾಣಾಯಾಮ ಮಾಡ್ಬೋದು, ಅಥವಾ ಬೆಳಗ್ಗೆ ಮೆಡಿಟೇಷನ್ ಮಾಡ್ಬೋದು. ಸೊ 1 hour ಮೆಡಿಟೇಷನ್ ಈಸ್ ಈಕ್ವಲ್ ಟು 4 hours ಸ್ಲೀಪ್. ಸೊ ಖಾಲಿ ಅದನ್ನು ಸಹ ಮಾಡ್ಬೋದು, ಯಾವುದನ್ನು ಮಾಡ್ಬೋದು. ಹಾಗೆ ಸ್ಟಾಪ್ ಸಹ ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಬೋದು. ಬಟ್ ಒಮ್ಮೆ ಸ್ಟಾರ್ಟ್ ಮಾಡಿದವ್ರು ಯಾರು ಸ್ಟಾಪ್ ಮಾಡೋದಿಲ್ಲ. ಓಕೆ, ಸೊ ನನಗೆ ಒಂದು ಮೆಡಿಟೇಷನ್ ಅಲ್ಲಿ ಒಂದು ವೆರಿ ಕ್ಯೂರಿಯಸ್ ಕ್ವಶನ್ ಅಂದ್ರೆ, ಸೊ ಮೆಡಿಟೇಷನ್ ಕೂತಾಗ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡುವಂಥದ್ದು? ಸೊ ಈ ನೆಗೆಟಿವ್ ಥಾಟ್ಸ್ ಬರ್ತಾ ಉಂಟು, ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೆಡಿಟೇಷನ್ ನಿಮ್ಮ ಬಾಡಿಯಲ್ಲಿ ವರ್ಕ್ ಆಗ್ತಾ ಉಂಟು ಅಂತ. ಸೊ ಫಸ್ಟ್ ಥಿಂಗ್ ನಾವು ನಮ್ಮನ್ನು ಪ್ಯೂರಿಫೈ ಮಾಡ್ಕೊಳ್ಳೋದು. ಸೊ ಫಸ್ಟ್ ನಾವು ಮೆಡಿಟೇಷನಿಗೆ ಕಣ್ಣು ಮುಚ್ಚಿ ಕೂತ್ಕೊಂಡು, ನನಗೂ ಸಹ ನಾನು ಸ್ಟಾರ್ಟ್ ಮಾಡಿದ ಮೊದಲಲ್ಲಿ ಹಾಗೇ ಇತ್ತು, ಥಾಟ್ಸ್ ರನ್ ಆಗೋದು. ಯಾರೋ ನಮ್ಗೆ ಏನೋ ಹೇಳಿರ್ತಾರೆ, ಅದೆಲ್ಲ ಮೈಂಡಲ್ಲಿ ಓಡ್ತಾ ಇರುತ್ತೆ, ನೆಗೆಟಿವ್ ಥಾಟ್ಸ್, ನನಗೆ ಹಾಗಾಗಿತ್ತು ಹೀಗಾಗಿತ್ತು. ಎಸ್, ಸೊ ಅದೆಲ್ಲ ನಮ್ಮನ್ನು ಆ ಥಾಟ್ಸನ್ನೇ ನಾವು ಕಾನ್ಸಂಟ್ರೇಟ್ ಮಾಡಿ ಆ ಥಾಟ್ಸನ್ನು ರಿಡಕ್ಷನ್ ಮಾಡ್ತಾ ಬರೋದು. ಸೊ ಫಸ್ಟ್ ಲೆವೆಲ್ ಆಫ್ ಮೆಡಿಟೇಷನ್ ಈಸ್ ಪ್ಯೂರಿಫೈಯಿಂಗ್ ಅವರ್ ಸೆಲ್ಫ್ಸ್. ನಾವು ನಮ್ಮನ್ನು ಪ್ಯೂರಿಫೈ ಮಾಡ್ಕೊಳ್ಳಿಲ್ಲ ಅಂದರೆ ವಿ ಕೆನ್ ನಾಟ್ ಕಾನ್ಸಂಟ್ರೇಟ್ ಅದರ್ ಬಿಗ್ಗರ್ ಥಿಂಗ್ಸ್ ಅಲ್ಲ. ಸೊ ಸೇಮ್ ಥಿಂಗ್, ನಮ್ಮನ್ನು ನಾವು ಪ್ಯೂರಿಫೈ ಮಾಡ್ಕೊಳ್ತೇವೆ, ಬಟ್ ಆ ಟೈಮಲ್ಲಿ ನಾವು ಡಿಸ್ಟ್ರಾಕ್ಟ್ ಆಗಬಾರ್ದು. ಸೊ ಅದ್ರಲ್ಲಿ ನಮಗೆ ಬರುವಂಥ ಡಿಸ್ಟ್ರಾಕ್ಷನ್ಸ್. ಸೊ ನಾವು ಅಭ್ಯಾಸ ಮಾಡ್ತಾ 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 ಆ ಲೆವೆಲಿಂದ ಹೊರಗಡೆ ಬಂದು ಅದಕ್ಕಿಂತ ಹೈಯರ್ ಲೆವೆಲ್ಗೆ ರೀಚ್ ಆಗಿರ್ತೇವೆ. ಹಾಗೆ. ಓಕೆ, ಸೊ ನಿಮ್ಮನ್ನ ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ, ದರ್ಸ್ ಬೀಡ್ಸ್ ಏನೋ ಹಾಕೊಂಡಿದ್ರಿ, ಕ್ರಿಸ್ಟಲ್ಸ್. ಸೊ ಅದರದ್ದು ಬೆನಿಫಿಟ್ಸ್ ಏನು? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ, ಸ್ಕ್ರೋಲ್ ಮಾಡ್ತಾ ಇರ್ಬೇಕು, ನಮ್ಗೆ ಬರುತ್ತೆ. ಸೊ ಇಫ್ ಯು ವಾಂಟ್ ಟು ಅಟ್ರಾಕ್ಟ್ ಮನಿ ಯು ಹ್ಯಾವ್ ಟು ವೇರ್ ಸಮಥಿಂಗ್. ಸೊ ಈಸ್ ಇಟ್ ರಿಯಲ್? ಇಟ್ಸ್ ವೆರಿ ರಿಯಲ್, ಇಟ್ ವಿಲ್ ವರ್ಕ್. ಬಟ್ ನಾವು ಸಹ ಹಾಕಿ ಅಷ್ಟೇ ಪಾಸಿಟಿವಿಟಿ ಅನ್ನೋದಕ್ಕೆ ಕೊಡಬೇಕಾಗತ್ತೆ. ಸೊ ನಾನು ಹಾಕೊಂಡಿರೋದು ಮೇನ್ಲಿ ಇದು ಪೈರೈಟ್, ಅಂಡ್ ದಿಸ್ ಒನ್ ಇಸ್ ಎಮರಾಲ್ಡ್ ವಿತ್ ದ ಟೈಗರ್ ಐ. ಸೊ ಪೈರೈಟ್ ಈಸ್ ನೋನ್ ಆಸ್ ಅ ಮನಿ ಅಟ್ರಾಕ್ಟಿಂಗ್ ಸ್ಟೋನ್. ಸೊ ನಮಗೆ ವೆಲ್ತ್, ಸಕ್ಸಸ್, ಅಬಂಡೆನ್ಸ್ ಎಲ್ಲ ಪೈರೈಟ್ ಇಂದ ಬರುತ್ತೆ. ಸೊ ಎಮರಾಲ್ಡ್ ಇಸ್ ಮೇನ್ಲಿ ಫಾರ್ ಅಪರ್ಚುನಿಟಿ. ಸೊ ಆಮೇಲೆ ಸೊ ಪಾಸಿಟಿವಿಟಿ ಮತ್ತು ಸ್ಪಿರಿಚುವಲ್ ಗ್ರೋತ್, ಇದಕ್ಕೆಲ್ಲ ಎಮರಾಲ್ಡ್. ಸೊ ಇದು ನಾಟ್ ಓನ್ಲಿ ಎಮರಾಲ್ಡ್, ದಿಸ್ ಇಸ್ ಎಮರಾಲ್ಡ್ ವಿತ್ ದ ಟೈಗರ್ ಐ. ಸೊ ಟೈಗರ್ ಐ ಅಂದರೆ ಮೇನ್ಲಿ ಫಾರ್ ಕರೇಜಿಯಸ್. ಸೊ ನಾವು ತುಂಬ ಸ್ಟ್ರಾಂಗ್ ಆಗಿರ್ತೇವೆ ಮತ್ತು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಒಂದೊಂದು ಕ್ರಿಸ್ಟಲ್ಸಿಗೆ ಅದರದ್ದೇ ಯೂಸಸ್, ಅದರದ್ದೇ ಸಿಗ್ನಿಫಿಕೆನ್ಸ್ ಉಂಟು. ಸೊ ನಮಗೆ ಯಾವುದು ಸುಟೇಬಲ್. ಸೊ ನೀವೀಗ ಒಂದು ಪರ್ಪಸ್ ಹೇಳಿದರೆ ಐ ಕ್ಯಾನ್ ಸಜೆಸ್ಟ್ ಅ ಕ್ರಿಸ್ಟಲ್ ಫಾರ್ ಯು. ಅದು ಬಿಟ್ಟರೆ ನಿಮಗೆ ಒಂದು ಜೆಮ್ ಸ್ಟೋನ್ ಇರುತ್ತೆ, ನನಗೆ ಈ ಕಲರ್ ಫೇವ್ರೇಟ್. ಸೊ ಆ ಟೈಮಲ್ಲಿ ನಮಗೆ ನೋಡುವಾಗ ಯಾವುದು ಅಟ್ರಾಕ್ಟ್ ಆಗುತ್ತೆ, ವಿ ಶುಡ್ ಗೋ ಫಾರ್ ದ್ಯಾಟ್. ಹಾಗೆ. ಮತ್ತೆ ನಾವು ಅದನ್ನು ಎನರ್ಜೈಸ್ ಮಾಡುವ ಕಾರಣ ಅದಕ್ಕೆ ಇನ್ನೂ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ಅದರ ಎನರ್ಜಿ ಇನ್ನೂ ಹೈ ಆಗುತ್ತೆ ಅಂತ. ಓಕೆ, ಮತ್ತೆ ಈ ನಂಬರ್ ಅಫರ್ಮೇಷನ್ ಮಾಡುವಂಥದ್ದು ಅದೆಲ್ಲ ಇಸ್ ಇಟ್ ರಿಯಲ್? ಬಿಕಾಸ್ ನಮಗೆ ಅದೊಂದು ಹೇಳ್ಬೇಕಾದ್ರೆ, ಈಗ ಮೊನ್ನೆ ಒಬ್ರು ಕ್ಲೈಂಟ್ ಯಾರೋ ಬರ್ತಾರೆ, ಅವರೇನೋ ಹೇಳ್ತಾ ಇದ್ರು ಅದ್ರ ಬಗ್ಗೆ. ಸೊ ಇಸ್ ಇಟ್ ರಿಯಲ್? ಡಸ್ ಇಟ್ ವರ್ಕ್? ಎಸ್, ಈಗ ನಂಬರ್ ಅಫರ್ಮೇಷನ್ಸ್ ಹಾಗೆ, ಅಫರ್ಮೇಷನ್ ಹ್ಯಾವ್ ಪವರ್ ಅಂದರೆ ಎನಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೇವೆ. ಬಟ್ ನಾವು ಹೇಳುವ ಮ್ಯಾನಿಫೆಸ್ಟೇಷನ್ ಹೇಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು, ಬಟ್ ಇಟ್ ಶುಡ್ ಬಿ ಪಾಸಿಟಿವ್. ಅಫರ್ಮೇಷನ್ ಖಂಡಿತವಾಗ್ಲೂ ಆಗುತ್ತೆ. ಕೆಲವು ಅಂದರೆ ಅದು ಈಗ ನಾನು ಕ್ರಿಸ್ಟಲ್ ಹೇಳ್ದಾಗೆ ಅವ್ರದ್ದು ನಂಬರ್ ಸೈಕಾಲಜಿ ಅಥವಾ ನಂಬರ್ ಥಿಯರಿ ಇನ್ನೇನೋ ಪ್ರಾಕ್ಟೀಸಸ್ ಇರುತ್ತೆ. ಬಟ್ ಅದರ ಟೆಕ್ನಿಕ್ಸನ್ನು ನಾವು ಫಾಲೋ ಮಾಡಿದ್ರೆ ಅಫ್ಕೋರ್ಸ್ ನಮಗೆ ಅದು ಹೆಲ್ಪ್ ಆಗುತ್ತೆ, ವರ್ಕ್ ಆಗುತ್ತೆ. ಸೊ ಇದು ಈಗ ಕ್ರಿಸ್ಟಲ್ ಅಂತ ಹೇಳಬೇಕಾದ್ರೆ ಕ್ರಿಸ್ಟಲ್ ತುಂಬಾ ಕಾಸ್ಟ್ಲಿ, ಅದನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗುತ್ತಿಲ್ಲ, ಈ ಥರದ್ದು ಒಂದು ವದಂತಿಗಳಿರುತ್ತೆ. ಇಸ್ ಇಟ್ ರಿಯಲ್? ಕ್ರಿಸ್ಟಲ್ಸ್ ಕಾಸ್ಟ್ಲಿ, ಅಂದರೆ ಒಂದು ಕ್ರಿಸ್ಟಲ್ಗೆ ಇದ್ದ ಕಾಸ್ಟ್ ಇನ್ನೊಂದು ಕ್ರಿಸ್ಟಲ್ಸ್ಗೆ ಇರೋದಿಲ್ಲ. ಬಟ್ ಕ್ರಿಸ್ಟಲ್ಸ್ ಅಲ್ಲಿ ದೊಡ್ಡ ಫಾರ್ಮ್ಸ್ ಇರುತ್ತೆ, ಸಣ್ಣ ಫಾರ್ಮ್ಸ್ ಇರುತ್ತೆ. ಸೊ ನಮ್ಮ ಬಜೆಟ್ ಲೆವೆಲ್ಗೆ ಯಾವುದು ಸುಟೇಬಲ್ ಅದನ್ನು ನಾವು ತಗೊಂಡ್ರಾಯ್ತು. ಸೊ ತಗೊಂಡ್ಮೇಲೆ ನಮ್ಗೆ ಯೂಸಸ್ ಅಂತ ಖಂಡಿತ ಆಗುತ್ತೆ. ಈಗ ಬ್ರಾಸ್ಲೆಟ್ಸ್ ಲೈಕ್ ಒಂದು 1000 ಹಾಗೆ ಕಾಸ್ಟಲ್ಲಿ ಇರುತ್ತೆ, ಅದು ಕ್ರಿಸ್ಟಲ್ಸ್ ಮೇಲೆ ಹೋಗ್ತದೆ, ಯಾವ ಕ್ರಿಸ್ಟಲ್ ಚೂಸ್ ಮಾಡ್ತೀರಾ. ಸೊ ಅದೆಲ್ಲ ನಮಗೆ ಈಗ ಪರ್ಚೇಸ್ ಮಾಡ್ಬೋದು. ಅದಕ್ಕಿಂತ ಕಮ್ಮಿದ್ದು ಲೈಕ್ ಪೆಂಡೆಂಟ್ಸ್ ಬರುತ್ತೆ ಅಥವಾ ಪರ್ಸಲ್ಲಿ ಇಟ್ಕೊಳ್ಳುವಂಥದ್ದು ಬರುತ್ತೆ. ದೇ ಆರ್ ನಾಟ್ ಲೈಕ್ ಅಷ್ಟೊಂದು ಕಾಸ್ಟ್ಲಿ ಏನಲ್ಲ. ಸೊ ಕಾಸ್ಟ್ಲಿ ಸಹ ಇರುತ್ತೆ, ಕಮ್ಮಿ ಸಹ ಇರುತ್ತೆ. ನಮ್ಗೆ ಯಾವುದು ಸುಟೇಬಲ್ ಅದನ್ನ ನಾವು ಬೈ ಮಾಡಿದ್ರೆ ಆಯ್ತು. ಹಾಗೆ. ಓಕೆ, ಸೊ ಪುನಃ ಬ್ಯಾಕ್ ಟು ಯೋಗ ಬಗ್ಗೆ ಹೇಳೋದಾದ್ರೆ, ನಮ್ಮೆಲ್ಲ ಟಾಪ್ ಹೀರೋಯಿನ್ಸ್ ಯಾರು ಬಾಲಿವುಡ್ ರೇಂಜ್ ಎಲ್ಲ ಇದ್ದಾರೆ, ಅವ್ರು ಹೇಳುವಂತ ಒಂದೇ ಮಾತು, ಯೋಗ ಆಕ್ಚುಲಿ ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ. ಸೊ ಈ ಹುಡುಗಿರು ಈ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಈ ಯೋಗ ಈ ಥರದ್ದೇನಾದ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ಅವರ ಸ್ಕಿನ್ ಪ್ರಾಬ್ಲಮ್ಸ್ಗೆ ರಿಲೀಫ್ ಆಗೋ ಸಾಧ್ಯತೆ ಇದೆಯಾ? ಎಸ್, ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಬರುವಂಥದ್ದು ನಮ್ಮ ಬಾಡಿಯಲ್ಲಿ ಇರುವಂತಹ ಟಾಕ್ಸಿನ್ಸಿಂದ. ಸೊ ನಾವು ತಿನ್ನೋ ಆಹಾರ, ಲೈಫ್ ಸ್ಟೈಲ್ ಮತ್ತು ನಾವು ಮಾಡುವಂಥ ವರ್ಕ್, ಸ್ಟ್ರೆಸ್, ಇದೆಲ್ಲ ರೀಸನ್ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ ಈಸ್ ನಾಟ್ ಓನ್ಲಿ ಬೈ ಪೊಲ್ಯೂಷನ್ ಅಥವಾ ಯಾವುದೋ ಕಾಸ್ಮೆಟಿಕ್ ಹಾಕಿ ಅಲ್ಲ, ಅಥವಾ ಮೇನ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಈ ಫೇಸಸಲ್ಲಿ ಆ್ಯಕ್ನೇಸ್ ಇದೆಲ್ಲ ಬರೋದು ಅಂಥದ್ದು ನಮ್ಮ ಸ್ಟ್ರೆಸ್ ಲೆವೆಲಿಂದ.
ಸೊ ನಾವೆಷ್ಟು ಸ್ಟ್ರೆಸ್ ತಗೊಳ್ತೇವೆ, ಸೊ ಫಾರ್ ಎಕ್ಸಾಂಪಲ್ ನೀವು ಈಗ 1 minute 2 minutes ಏನೋ ಸ್ಟ್ರೆಸ್ ತಗೊಂಡಿರ್ತೀರಾ, ಸೊ ಅದರಿಂದ ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ಸ್ ಅಂತ ಪ್ರೊಡ್ಯೂಸ್ ಆಗುತ್ತೆ, ಹಾರ್ಮೋನ್ಸ್ ದಟ್ ವಿಲ್ ಲೈಕ್ 7 hours ಪ್ರೊಡ್ಯೂಸ್ ಆಗುತ್ತೆ ನಾವು ತಗೊಳ್ಳೋ 2 minutes ಸ್ಟ್ರೆಸ್ಸಿಂದ. ಸೊ ಇದರಿಂದೆಲ್ಲ ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಬರುವಂಥದ್ದು. ಅಫ್ಕೋರ್ಸ್ ನೀವು ಯೋಗ ಮಾಡಿದಾಗ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ, ಮತ್ತು ಫಿಸಿಕಲ್ ಆಕ್ಟಿವಿಟಿ ಬಾಡಿಯಲ್ಲಿ ಇರುವ ಕಾರಣ ನಾವು ಏನು ಸ್ವೆಟ್ ಆಗ್ತೀವಲ್ಲ, ಬೆವರ್ತೀವಲ್ಲ, ಸೊ ಆಗ ಬಾಡಿಯಿಂದ ಆ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಬರುತ್ತೆ, ಹಾಗಾಗಿ ಆಟೋಮೆಟಿಕ್ ಆಗಿ ಸ್ಕಿನ್ ಗ್ಲೋ ಆಗುತ್ತೆ. ಓಕೆ, ಸೊ ಈ ವರ್ಕೌಟ್ ಎಲ್ಲ ಮಾಡೋದ್ರಿಂದ ಸ್ವೆಟ್ ಆಗುವಂಥದ್ದೆಲ್ಲ ನಾರ್ಮಲ್, ಯೋಗ ಮಾಡಬೇಕಾದ್ರೂ ಕೂಡ ಬಾಡಿ ಸ್ವೆಟ್ ಆಗುತ್ತಾ? ಸ್ವೆಟ್ ಆಗುತ್ತೆ. ಆಸನ ಅಭ್ಯಾಸದಲ್ಲಿ ಖಂಡಿತವಾಗಿ ಸ್ವಲ್ಪ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಬಾಡಿದು, ಯಾವುದೇ ಆಸನ ಮಾಡುವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಆಗ ಸ್ವೆಟ್ ಆಗ್ತದೆ. ಹಾಗೆ ಸರಿ. ಸೊ ಆಗ್ಲೇ ಇನ್ನೊಂದು ಕ್ವಶನ್ ಇತ್ತು ನನಗೆ. ಸೊ ಈ ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ಇದೇ ಟೈಮಲ್ಲಿ ಯೋಗ ಮಾಡಬೇಕು, ಇದೇ ಟೈಮಲ್ಲಿ ಧ್ಯಾನ ಮಾಡಬೇಕು ಅಂತ ಏನಾದರೂ ಪ್ರೊಸೀಜರ್ ಇದೆಯಾ? ಕೆಲವರು ಹೇಳ್ತಾರೆ ಅರ್ಲಿ ಮಾರ್ನಿಂಗೇ ಮಾಡಬೇಕು ಅಂತ. ಸೊ ನಾಟ್ ಲೈಕ್ ದಟ್. ಅರ್ಲಿ ಮಾರ್ನಿಂಗ್ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೇವೆ, ಆ ಟೈಮಲ್ಲಿ ಮಾಡಿದರೆ ಒಳ್ಳೆಯದು. ಸೊ ದೇರ್ ಆರ್ ಪೀಪಲ್ ಲೈಕ್ ಮಾರ್ನಿಂಗ್ ಪರ್ಸನ್ಸ್, ನೈಟ್ ಪರ್ಸನ್ಸ್. ಕೆಲವರಿಗೆ ಮಾರ್ನಿಂಗ್ ಎದ್ದೇಳೋದು ತುಂಬ ಇಷ್ಟ, ಕೆಲವರಿಗೆ ಲೇಟ್ ನೈಟ್ ಇರೋ ಅಭ್ಯಾಸ ಇದೆ. ಸೊ ಇದು ಹೇಳೋದಂದ್ರೆ ನಾವು ಅರ್ಲಿ ಮಾರ್ನಿಂಗ್ ಏನು ಹೇಳ್ತೇವೆ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ. ಸೊ ಆಫ್ಟರ್ನೂನ್ ಆಫ್ಟರ್ 12 ರುದ್ರ ಮುಹೂರ್ತ, ಈವ್ನಿಂಗ್ ಆಫ್ಟರ್ 6 ಸಂಧ್ಯಾ ಮುಹೂರ್ತ. ಸೊ ಅದು ಯಾವುದೇ ಟೈಮಲ್ಲಿ ಸಹ ಮಾಡಬಹುದು. ಮಾರ್ನಿಂಗೇ ಮಾಡಬೇಕು ಅಂತಿಲ್ಲ, ಮಧ್ಯಾಹ್ನ ಸಹ ಮಾಡ್ಬೋದು, ನೈಟ್ ಸಹ ಮಾಡ್ಬೋದು. ಬಟ್ ಯೋಗ ಮಾಡುವಾಗ ಅಟ್ಲೀಸ್ಟ್ ನೀವು ತಗೊಂಡಿರೋ ಫುಡ್ ಆದ ನಂತರ ಅಟ್ಲೀಸ್ಟ್ 2 to 3 hours ಗ್ಯಾಪ್ ಇರಬೇಕು. ಸೊ ಆ ಫುಡ್ ಡೈಜೆಷನ್ ಆಗಿರ್ಬೇಕು ಆಲ್ಮೋಸ್ಟ್, ಆದ ನಂತರ ಯಾವ ಟೈಮಲ್ಲಿ ಸಹ ಮಾಡ್ಬೋದು. ಓಕೆ, ಸೊ ವೆರಿ ಬಿಗಿನರ್ ಯೋಗ ಆಗಿರ್ಬೋದು ಅಥವಾ ಬೇರೆ ಯಾವ ವರ್ಕೌಟ್ ಬಗ್ಗೆ ಗೊತ್ತಿಲ್ಲದೆ ಇರುವವರು ನಿಮ್ಮ ಹತ್ರ ಬಂದ್ರೆ, ಸೊ ಯಾವ ರೀತಿ ನೀವು ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀರಿ? ಆಗ್ಲೇ ಹೇಳಿದಾಗೆ ಫಸ್ಟ್ 1 week ಅಬ್ಸರ್ವೇಷನ್ ಇರುತ್ತೆ, ಆಮೇಲೆ ಬೇಸಿಕ್ ಪ್ರಾಕ್ಟೀಸಸ್ ಕೊಡ್ತೇವೆ. ಸೂಕ್ಷ್ಮ ವ್ಯಾಯಾಮ ಅಂದರೆ ನೆಕ್ ಟು ಟೋ, ನೆಕ್ ಅಪ್ ಆ್ಯಂಡ್ ಡೌನ್, ರಿಸ್ಟ್ ರೊಟೇಷನ್, ಹಾಗೆ ಹೋಲ್ ಬಾಡಿ ಜಾಯಿಂಟ್ಸ್ಗಳಿಗೆಲ್ಲ ವಾರ್ಮ್ ಅಪ್ ಮಾಡುವಂಥದ್ದು. ಮತ್ತು ನಿಧಾನವಾಗಿ ನಿಂತ್ಕೊಂಡು ಮಾಡುವಂತಹ ಸುಲಭ ಅಭ್ಯಾಸಗಳು, ಮುಂದೆ ಬಗ್ಗುವಂಥದ್ದು, ಹಿಂದೆ ಬಗ್ಗುವಂಥದ್ದು. ಸೊ ಆ ಥರ ಮಾಡೋದು, ಮತ್ತು ಕೂತ್ಕೊಳಿಸಿ ಮಲಗಿಸಿ, ಮತ್ತು ಶವಾಸನ ಅಂತ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಮಾಡಿಸಿ ಮತ್ತೆ ಅವರ ಕಂಡೀಷನ್ ನೋಡಿಕೊಂಡು, ಅವರ ಯೋಗದಲ್ಲಿ ಗ್ರೋತ್ ನೋಡಿಕೊಂಡು ಪ್ರಾಕ್ಟೀಸಸನ್ನು ಇನ್ಕ್ರೀಸ್ ಮಾಡುವಂಥದ್ದು. ಓಕೆ, ಸೊ ಯಾರೆಲ್ಲ ಕ್ಲೈಂಟ್ಸ್ ನಿಮ್ಮ ಹತ್ರ ಬರ್ಬೋದು ಸೆಷನ್ಸಿಗೆ? ಎನಿವನ್, ಕಿಡ್ಸ್ ಸಹ ಬರ್ಬೋದು, ಅಡಲ್ಟ್ ಸಹ ಬರ್ಬೋದು, ಅಥವಾ ತುಂಬ ವಯಸ್ಸಾದವರು ಸಹ ಬರ್ಬೋದು, ವಿಮೆನ್ಸ್, ಜೆಂಡರ್ಸ್ ಇಲ್ಲ, ಯಾವ ಜೆಂಡರ್ನವರು ಸಹ ಬರ್ಬೋದು, ಏನೇ ಸಮಸ್ಯೆ ಇದ್ರೂ ಬರ್ಬೋದು. ಸೊ ಹೇಗಿರುತ್ತೆ ನಿಮ್ಮ ಫೀ ಸ್ಟ್ರಕ್ಚರ್ಸ್ ಹೇಗಿರುತ್ತೆ? ನಾನೀಗ ವರ್ಕ್ ಮಾಡುವಂಥದ್ದು ಮುಳಿಯ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಲ್ಲಿ ಅಂತ. ಸೊ ಅಲ್ಲಿ ನನ್ನ ಪರ್ಸನಲ್ ಟ್ರೈನರ್, ಅಲ್ಲಿ ಅವರು ಆ ಸ್ಪೇಸಿಗೆ ಸಹ ಪೇಮೆಂಟ್ ಮಾಡಬೇಕಾಗ್ತದೆ, ಮತ್ತು ನನ್ನ ಟೈಮಿಗೆ ಸಹ. ಸೊ ಈಗ ಬೇಸಿಕ್ ಇಂದ ಬರುವವರಾದರೆ 1 monthಗೆ 6,000 ಅಂತ ಎಲ್ಲ ಇರುತ್ತೆ. ಮತ್ತು ಅವರ ಹೆಲ್ತ್ ಕಂಡೀಷನ್ ಥೆರಪಿ ಬೇಸ್ಡ್ ಅಂದರೆ ಅವರಿಗೆ ನಾವು ಬರೀ ಇದು ಥೆರಪಿ ಪ್ರಾಕ್ಟೀಸಸ್ ತುಂಬ ಇರುತ್ತೆ, ಅವರ ಕಂಡೀಷನ್ ಮೇಲೆ ಕಾಸ್ಟ್ ಇನ್ಕ್ರೀಸ್ ಆಗ್ತದೆ. ನಾವೇನು ಕೊಡ್ತೇವೆ ಅದರ ಮೇಲೆ ಅವರಿಗೆ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಹಾಗೆ. ಓಕೆ, ಸೊ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಸೆಷನ್ಸ್ ಕೊಡ್ತೀರಾ? ಎರಡು ಸಹ ಅವೈಲೇಬಲ್ ಇದೆ, ಆನ್ಲೈನ್ ಆಫ್ಲೈನ್. ಓಕೆ, ಆದರೆ ತೀರಾ ಹೆಲ್ತ್ ಇಶ್ಯೂಸ್ ಇರೋರಿಗೆ ನಾವು ಆನ್ಲೈನ್ ರೆಕಮೆಂಡ್ ಮಾಡೋದಿಲ್ಲ. ನಮಗೆ ಗೊತ್ತಾಗ್ತದಲ್ಲ ನೋಡುವಾಗ ಹೇಗಿರ್ತಾರೆ ಅಂತ, ಅವರ ಕಂಡೀಷನ್ಸ್ ಮೇಲೆ ಆನ್ಲೈನ್ ರೆಕಮೆಂಡೇಶನ್ಸ್. ಹಾಗೆ. ಓಕೆ, ಇನ್ನೊಂದು ಪ್ರಶ್ನೆ ಕೇಳಬೇಕು, ಸ್ಪೆಷಲಿ ಹೆಣ್ಮಕ್ಳಿಗೆ. ಈ ವಯಸ್ಸಾದ ಮತ್ತೆ ಒಂದು ಗರ್ಭ ಜಾರುವಂಥ ಒಂದು ಕಂಡೀಷನ್ಸ್ ಇರುತ್ತೆ, ಸೊ ಇಂಥವರು ಯೋಗವನ್ನು ಮಾಡ್ಬೋದಾ? ಫಸ್ಟ್ 3 months ಆಫ್ ಪ್ರೆಗ್ನೆನ್ಸಿ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ನೀವು ಎಷ್ಟೇ ಪ್ರೋ ಪ್ರಾಕ್ಟೀಷನರ್ ಆದರೂ ಸಹ ಆ ಟೈಮಲ್ಲಿ ಒಬ್ಬ ಒಳ್ಳೆ ಗುರುವಿನ ಸಪೋರ್ಟ್ ತಗೊಂಡೇ ಮಾಡಿ. ಮಿಸ್ಕ್ಯಾರೇಜ್ ಆದಂಥವರು ಯೋಗಾಭ್ಯಾಸನ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಕನ್ಸ್ಯೂಮ್ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು. ಅವರ ಪೆಲ್ವಿಕ್ ರೀಜನ್ ಸ್ಟ್ರೆಂಥನ್ ಆಗುತ್ತೆ, ಅಬ್ಡಾಮಿನ್ ಸ್ಟ್ರೆಂಥನ್ ಆಗುತ್ತೆ, ಕೋರ್ ಸ್ಟ್ರೆಂಥನ್ ಆಗುತ್ತೆ. ಸೊ ಇದೆಲ್ಲ ಅಭ್ಯಾಸಗಳಿರುವ ಕಾರಣ ಒಮ್ಮೆ ಪ್ರಾಕ್ಟೀಸನ್ನು ತಗೊಂಡು ಮತ್ತೆ ಯು ಕ್ಯಾನ್ ಟ್ರೈ ಫಾರ್ ಕನ್ಸೀವಿಂಗ್ ದ ಅದರ್ ಕಿಡ್. ಹಾಗೆ. ಓಕೆ, ಕಿಡ್ಸಿಗೆ ಜ್ಞಾನವನ್ನು ಜಾಸ್ತಿ ಮಾಡೋದಕ್ಕೆ ಅಂತ ಏನಾದರೂ ಪರ್ಟಿಕ್ಯುಲರ್ ಇದೆಯಾ? ಸೊ ಯೋಗ ಮೇನ್ಲಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ. ಯೋಗ ಫಸ್ಟ್ ಟಾರ್ಗೆಟ್ ಮಾಡೋದು ನಿಮ್ಮ ಕಾನ್ಸಂಟ್ರೇಷನ್ ಮೇಲೆ. ಈಗ ಒಂದು ಆಸನ ಅಭ್ಯಾಸ ಮಾಡಬೇಕಾದ್ರೂ ಅವನನ್ನು 10 seconds ಹೋಲ್ಡ್ ಮಾಡಬೇಕಾದ್ರೂ ಅವನಿಗೆ ಆ ಕಾನ್ಸಂಟ್ರೇಷನ್ ಇರಬೇಕು. ಹಾಗೆ ಆಸನ ಅಭ್ಯಾಸದಿಂದ ಸಹ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಇನ್ನು ಕೆಲವು ಪ್ರಾಣಾಯಾಮ ಇದೆ, ಉಜ್ಜಾಯಿ, ನಾಡಿ ಶುದ್ಧಿ, ಇದನ್ನೆಲ್ಲ ಮಾಡೋದ್ರಿಂದ ಸಹ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಈ ಯೋಗ ಮಾಡುವವರಿಗೆ ಒಂದು ಮಾತು ಹೇಳ್ತಾರೆ, ಯೋಗ ಎಲ್ಲ ಮಾಡುವವರಿಗೆ ಮೆಡಿಸಿನ್ ಅವಶ್ಯಕತೆನೇ ಬರೋದಿಲ್ಲ ಅಂತ. ಇಸ್ ಇಟ್ ರಿಯಲ್? ರಿಯಲ್ಲೇ. ಅಂದರೆ ಜ್ವರ ಅಂತ ಬರಲೇಬೇಕು ಬಾಡಿಯಲ್ಲಿ, ದೇಹಕ್ಕೆ. ಆ ಟೈಮಲ್ಲಿ ಮೆಡಿಸಿನ್ ತಗೊಳ್ಬೇಕಾಗ್ತದೆ. ಮಾತ್ರ ಅಂತಹ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನಿರುತ್ತೆ, ಈಗ ಹೆಚ್ಚಾಗಿ ಬರುವಂಥದ್ದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಸೊ ಅದೆಲ್ಲ ಖಂಡಿತವಾಗ್ಲೂ ಬರೋದಿಲ್ಲ
ಯೋಗ ಮಾಡೋದ್ರಿಂದ ಆ ಥರ ಸಮಸ್ಯೆಗಳು ಸ್ಟ್ರೆಸ್ ಇಸ್ ದ ಮೇನ್ ರೀಸನ್ ಫಾರ್ ಆಲ್ ದ ಪ್ರಾಬ್ಲಮ್ಸ್. ಎಲ್ಲ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗೋದೇ ಸ್ಟ್ರೆಸ್ ಇಂದ. ಯೋಗ ಮಾಡೋನಿಗೆ ಸ್ಟ್ರೆಸ್ ಬರೋದಿಲ್ಲ. ಈಗ ನನಗೆ ಸ್ಟ್ರೆಸ್ ಬರೋದಿಲ್ಲ ಅಂತಲ್ಲ, ನಾನು ಕ್ಲೈಂಟ್ಸ್ ಅನ್ನು ಅಟೆಂಡ್ ಆಗಬೇಕಾದ್ರೆ ನನಗೆ ಅವ್ರದ್ದು ಸ್ಟ್ರೆಸ್ ಇರುತ್ತೆ, ಅವರ ಪ್ರಾಬ್ಲಮ್ಸ್ ಡೈಲಿ. ನಮಗೆ ವರ್ಕ್ ಅಂದ್ರೆ ಹಾಗೆ ಅಲ್ಲ, ಬಟ್ ವಿ ನೋ ಹೌ ಟು ಮ್ಯಾನೇಜ್ ಸ್ಟ್ರೆಸ್ ಅಂತ. ಅದನ್ನ ಮ್ಯಾನೇಜ್ ಮಾಡೋದು ಗೊತ್ತಿದ್ದವನಿಗೆ ಯಾವ ಸಮಸ್ಯೆ ಬರೋದಿಲ್ಲ. ಸೊ ಎಲ್ಲಾ ಪ್ರಾಬ್ಲಮ್ಸ್ ಇಲ್ಲಿಂದ ಶುರು ಆಗುತ್ತೆ ಅಂತ ಹೇಳ್ತಾರೆ. ಎಸ್, ಓಕೆ. ಸೊ ಈ ಪ್ರೆಗ್ನೆನ್ಸಿ ನಂತರ ಮಹಿಳೆಯರಿಗೆ ಒಂದು ತೂಕ ಹೆಚ್ಚಾಗುವಂತ ಸಾಧ್ಯತೆ ಜಾಸ್ತಿ ಇರುವಂತದ್ದು. ಸೊ ಇದಕ್ಕೆ ಯಾವೆಲ್ಲ ಮಾರ್ಗಗಳು ನಿಮ್ಮ ಪ್ರಕಾರ ಇದೆ? ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೆ ತುಂಬಾ ಕ್ರೇವಿಂಗ್ಸ್ ಇರುತ್ತೆ, ಮತ್ತೆ ಹಾರ್ಮೋನಲ್ ಬಾಡಿ ತುಂಬಾ ಚೇಂಜಸ್ಗೆ ಒಳಗಾಗುತ್ತೆ. ಸೊ ಅದೆಲ್ಲ ಹಾರ್ಮೋನಲ್ ಚೇಂಜಸ್ ಇಂದ ಆಗುವಂಥದ್ದು. ಮತ್ತೆ ಆ ಟೈಮಲ್ಲಿ ಕೆಲವೊಂದು ಫುಡ್ ಅನ್ನ ತಿನ್ಬೇಕು ಅಂತ ಹೇಳಿರ್ತಾರೆ, ಅದರಿಂದ ಸಹ ಸಾಧ್ಯತೆ ಇರುತ್ತೆ. ಸೊ ಅಂಥವರು ಆಫ್ಟರ್ ಪ್ರೆಗ್ನೆನ್ಸಿ ಪ್ರಾಕ್ಟೀಸಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಹಾರ್ಮೋನಲ್ ಬ್ಯಾಲೆನ್ಸ್ ಸರಿ ಆಗ್ತಾ ಇದ್ದಾಗೆ ಅವರ ಬಾಡಿ ಮತ್ತೆ ಅದೇ ಇದಕ್ಕೆ ಬರ್ತದೆ, ಬಟ್ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅಂತ. ಓಕೆ. ಸೊ ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ ಯೋಗದ ಬಗ್ಗೆ. ಇನ್ನೊಂದು ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಪ್ರತಿಯೊಂದರದ ಹಿಂದೆ ಅಡ್ಡ ಪರಿಣಾಮ ಇರುತ್ತೆ ಅಂತ ಹೇಳಿದ್ರಿ. ಸೊ ಯೋಗದಿಂದ ಯಾವೆಲ್ಲ ಅಡ್ಡ ಪರಿಣಾಮಗಳಾಗ್ಲಿಕ್ಕಿದೆ? ನೀವು ಗೊತ್ತಿಲ್ಲದೆ ಮಾಡಿದಂತಹ ಸಂದರ್ಭದಲ್ಲಿ ಅಡ್ವರ್ಸ್ ಎಫೆಕ್ಟ್ ಇರುತ್ತೆ. ಸೊ ಕೆಲವೊಂದು ಪ್ರಾಕ್ಟೀಸ್ ಅನ್ನ ಈಗ ನಾನು ಕಾಂಪಿಟೇಷನ್ಸ್ಗೆ ಮಾಡ್ತಾ ಇದ್ದೆ ಹೇಳಿದೆ. ಸೊ ಅದರಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಅಷ್ಟು ಮಾಡುವ ಅವಶ್ಯಕತೆ ಇರುವುದಿಲ್ಲ, ಬಟ್ ನಾವು ಆ ಒಂದು ವಿನ್ನಿಂಗ್ ಮೊಮೆಂಟಿಗೋಸ್ಕರ ಅದನ್ನೆಲ್ಲ ಮಾಡ್ತೇವೆ, ಬಟ್ ಅದರಿಂದ ನಮಗೆ ಮತ್ತೆ ಇಂಜುರೀಸ್ಗಳಾಗಿರ್ತವೆ. ಸೊ ಅದೇ ಗೊತ್ತಿದ್ದು ಎಷ್ಟು ಅದರದ್ದು ಗೊತ್ತಿದ್ದು ಮಾಡಿದಾಗ ಆ ಇಂಜುರೀಸ್ಗಳಾಗುದಿಲ್ಲ. ಈಗ ನಾವು ಕಾರ್ ಡ್ರೈವ್ ಮಾಡ್ತಿರ್ತೇವೆ, ಜಾಸ್ತಿ ಸ್ಪೀಡಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಸೇಮ್ ಪ್ರೊಸೀಜರ್ ಇದರಲ್ಲಿ ಸಹ. ಮತ್ತೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಈಗ ಸಿಂಹಾಸನ ಅಂತ ಇದೆ, ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಇರುವಂತವ್ರು ಆ ಅಭ್ಯಾಸವನ್ನ ಮಾಡಬಾರ್ದು. ಅದು ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಇದ್ದವರಿಗೆ ಜಾಸ್ತಿ ಮಾಡ್ತದೆ ಅದು. ಮತ್ತೆ ಅವ್ರಿಗೆ ಅಂದ್ರೆ ತಲೆ ತಿರುಗಿದಾಗೆಲ್ಲ ಫೀಲ್ ಆಗ್ತದೆ. ಸೊ ಅಂತದನ್ನ ಅವಾಯ್ಡ್ ಮಾಡಬೇಕು. ಇನ್ನೊಂದು, ಬಾಹ್ಯ ಮತ್ತು ಆಂತರಿಕ ಸೌಂದರ್ಯ ಎರಡಕ್ಕೂ ಯೋಗ ಬಹಳಷ್ಟು ಪಾಸಿಟಿವಿಟಿಯನ್ನ ಕೊಡುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹಾಗೇನೆ ಜನರಿಗೆ ಏನ್ ಹೇಳ್ತೀರಿ, ಯೋಗ ಯಾಕೆ ಮಾಡಬೇಕು ಅಂತ ನಿಮ್ಮ ಪ್ರಕಾರ? ಬಾಹ್ಯ ಮತ್ತು ಆಂತರಿಕ ಸೌಂದರ್ಯಕ್ಕೆ ಯೋಗ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ನಾನು ಆಗ್ಲೇ ಹೇಳಿದಾಗೆ ಯಮ ನಿಯಮ ಅಂತ ಹೇಳಿ, ಸೊ ನಮ್ಮನ್ನು ನಾವು ಪ್ಯೂರಿಫೈ ಮಾಡ್ಕೊಳ್ಳುವಂಥದ್ದು ಯೋಗದಿಂದ. ಸೊ ಮತ್ತೆ ಪಬ್ಲಿಕಲ್ಲಿ ನಾವು ಹೇಗಿರ್ತೇವೆ, ಪಬ್ಲಿಕ್ ಕಾಂಟ್ಯಾಕ್ಟ್ಸ್ ಹೇಗಿರುತ್ತೆ, ನಾವು ಯಾವ ಥರ ಜನರನ್ನ ಮೀಟ್ ಆಗ್ತೇವೆ, ಒಬ್ಬ ಕೆಟ್ಟವನನ್ನು ಸಹ ಒಳ್ಳೆ ದಾರಿಗೆ ತರುವಂತಹ ಶಕ್ತಿ ಯೋಗಕ್ಕಿದೆ. ಹಾಗಾಗಿ ಎರಡೂ ರೀತಿಯಲ್ಲಿ ಸಹ ಯೋಗ ಕೆಲಸ ಮಾಡ್ತದೆ. ಮತ್ತೆ ನೀವು ಜನರಿಗೆ ಯಾಕೆ ಯೋಗ ಮಾಡಬೇಕು ಹೇಳಿದ್ರೆ, ಸೊ ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ಹೇಗಿದೆ ಅಂದರೆ ಕಾಂಪಿಟೇಟಿವ್. ಸೊ ನಾವು ಒಬ್ಬರ ನೋಡಿ ಜಾಸ್ತಿ ಅರ್ನಿಂಗ್ ಮಾಡಬೇಕು, ಅವರಕ್ಕಿಂತ ಜಾಸ್ತಿ ಮೇಲೆ ಬರಬೇಕು, ಈ ಥರ ಕಾಂಪಿಟೇಟಿವ್ ಲೈಫನ್ನು ಲೀಡ್ ಮಾಡ್ತಿರ್ತೇವೆ. ಸೊ ಅಷ್ಟೇ ಸ್ಟ್ರೆಸ್ಸನ್ನು ಸಹ ತಗೊಳ್ತಿರ್ತೇವೆ. ಮತ್ತು ಎಲ್ಲ ಲ್ಯಾಪ್ಟಾಪಲ್ಲಿ ಕುತ್ಕೊಂಡು ವರ್ಕ್ ಮಾಡೋದು, ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಮೆಂಟಲ್ ಸ್ಟ್ರೆಸ್ ಇರ್ತದೆ, ವರ್ಕ್ ಪ್ರೆಷರ್ ಇರುತ್ತೆ. ಸೊ ಇದೆಲ್ಲವನ್ನು ನಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಲೈಫ್ ಸ್ಟೈಲ್ ಚೇಂಜ್ ಮಾಡು ಅಂದರೆ ಚೇಂಜ್ ಮಾಡಲಿಕ್ಕೂ ಕಷ್ಟ. ಒಂದು ವರ್ಕಲ್ಲಿ ಇರ್ತೇವೆ, ಆ ವರ್ಕ್ ಏರಿಯಾ ಬಿಟ್ಟು ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ. ಬಟ್ ನಮಗೆ ಸಿಗೋ 1 ಅವರ್ ಅಥವಾ ಅರ್ಧ ಗಂಟೆ ಸಮಯದಲ್ಲಿ ನಾವು ಸೆಲ್ಫ್ ಟೈಮ್ ಅಂತ ಕೊಡಬೇಕು. ಸೊ ನಮಗೆ ನಾವು ಮಾಡ್ಕೊಳ್ಳುವಂಥದ್ದು ಯೋಗ. ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ನಾವು ಮಾಡ್ಕೊಳ್ಳುವಂಥದ್ದು ಯೋಗ. ಎನಿ ಟೈಮ್ ನಮಗೆ ಫ್ರೀ ಇದ್ದಾಗ ನಾವು ಮಾಡ್ಕೊಳ್ಬೋದು. ಹಾಗಾಗಿ ಯೋಗ ಮಾಡಿ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಿ. ಈ ಫಿಸಿಕಲಿ ಡಿಸೇಬಲ್ ಆಗಿರೋರು ಕೂಡ ಯೋಗ ಮಾಡ್ಬೋದಾ? ಖಂಡಿತವಾಗ್ಲು. ಸೊ ನಮ್ಮಲ್ಲಿಗೆ ಹಾಗೆ ಪೇಷಂಟ್ಸ್ ಬಂದಿದ್ದಾರೆ, ನಡ್ಕೊಂಡು ಬರ್ಲಿಕ್ಕೆ ಆಗದೆ ಇರುವಂಥವ್ರು, ಒಂದು 3-4 ತಿಂಗಳ ನಂತರ ನಡ್ಕೊಂಡು ಹೋಗುವಂತಹ ಪ್ರಾಬ್ಲಮ್ಸ್, ಫಿಸಿಕಲಿ ಡಿಸೇಬಲ್ ಇದ್ದವರು ಅವರು ನಡ್ಕೊಂಡು ಹೋಗುವಾಗೆ ಆಗಿದ್ದಾರೆ. ಅಂದರೆ ಅವರ ಫಿಸಿಕಲಿ ಅವರ ಸ್ಟ್ರೆಂಥನ್ ಇರುವುದಿಲ್ಲ. ಸೊ ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಸ್ಟ್ರೆಂಥನ್ ಆಗ್ತದೆ. ಲೆಗ್ ಮಸಲ್ಸ್ ಆಗಿರ್ಬೋದು, ಜಾಯಿಂಟ್ಸ್ ಆಗಿರ್ಬೋದು, ಮತ್ತೆ ಅವ್ರ ಹತ್ರ ಒಂದು ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತದೆ. ಮೇನ್ಲಿ ಕಾನ್ಫಿಡೆನ್ಸ್, ಯೋಗ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತದೆ. ಮತ್ತು ಅವರಿಗೆ ನಾಲೆಜ್ ಸಿಗುತ್ತೆ, ಅವ್ರಿಗೆ ಯಾಕೆ ಈ ಪ್ರಾಬ್ಲಮ್ ಬಂತು, ಹೇಗೆ ಬಂತು, ಹೇಗೆ ಸರಿ ಮಾಡ್ಕೊಳ್ಬೋದು ಅನ್ನೋ ನಾಲೆಜಿಂದ ಸಹ ಇಂಪ್ರೂವ್ ಆಗ್ತಾರೆ. ಓಕೆ. ಸೊ ಈಗಾಗಲೇ ಹೇಳಿದ್ರಿ ನೀವು ಕ್ರಿಸ್ಟಲ್ಸ್ ಎಲ್ಲ ಕೊಡ್ತೀರಿ, ಸೊ ಬ್ರೇಸ್ಲೆಟ್ಸ್ ಎಲ್ಲ ಸಜೆಸ್ಟ್ ಮಾಡ್ತೀರಿ ಅಂತ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಜನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಸೊ ನನ್ನನ್ನು ಸೋಷಿಯಲ್ ಮೀಡಿಯಾಸ್, ಯು ಕ್ಯಾನ್ ಮೆಸೇಜ್ ಇನ್ ದ ಸೋಷಿಯಲ್ ಮೀಡಿಯಾಸ್, ಮತ್ತು ಅದರಲ್ಲಿ ನನ್ನ ನಂಬರ್ ಸಹ ಹಾಕಿದ್ದೇನೆ. ಆ ನಂಬರ್ಗೆ ಕಾಲ್ ಮಾಡಿ ಸಹ ರೀಚ್ ಆಗ್ಬೋದು. ಸೊ ಪ್ರತಿಯೊಬ್ಬರಿಗೂ ನೀವು ಪರ್ಸನಲ್ ಸೆಷನ್ ತಗೊಂಡು ಮಾಡ್ತೀರಾ? ಎಸ್. ಕ್ರಿಸ್ಟಲ್ಸಿಗೆ ಅಂದರೆ ಹಾಗೆ ಇಲ್ಲ, ಅವರ ಪರ್ಪಸ್ ಹೇಳಿದರೆ ನಾನು ಸಜೆಸ್ಟ್ ಮಾಡ್ತೇನೆ. ಮತ್ತು ನಾವು ಹೇಳಿರ್ತೇವೆ ಹೇಗೆ ಮೇಂಟೈನ್ ಮಾಡಬೇಕು ಅಂತೆಲ್ಲ, ಅದನ್ನು ಅವ್ರು ಮಾಡ್ಕೊಂಡ್ರೆ ಆಯಿತು. ಮತ್ತು ಯೋಗಕ್ಕೆ ಅಂತ ಬರುವವರಿಗೆ ಕನ್ಸಲ್ಟೇಷನ್ ಇರುತ್ತೆ, ಅದಾದಮೇಲೆ ಕೌನ್ಸಿಲಿಂಗ್ ಇರುತ್ತೆ, ಅದೆಲ್ಲ ಅಟೆಂಡ್ ಆಗಬೇಕಾಗುತ್ತೆ. ಸೊ ಈ ಕೌನ್ಸಿಲಿಂಗ್ಗೆ ಬರುವವರು ಒಂದು ನಾರ್ಮಲ್ ಆಗಿ ಹೇಳಬೇಕಂದ್ರೆ ಯಾವೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ?
ಮೇನ್ಲಿ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ, ಟ್ರಾಮಾಸ್, ಮತ್ತು ಸ್ಪಾಂಡಿಲೈಟಿಸ್, ಸ್ಪಾಂಡಿಲೋಸಿಸ್, ಲೈಫ್ ಸ್ಟೈಲ್ ಡಿಸಾರ್ಡರ್, PCOD, ಮೇಯ್ನಾಗಿ ಈಗ ಇತ್ತೀಚಿನ ಲೇಡೀಸ್ಗಳಲ್ಲಿ PCOD, PCOS, ಆಮೇಲೆ ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಮಾಡ್ಕೊಳ್ಲಿಕ್ಕೆ ಆಗಿರೋದಿಲ್ಲ, ಮತ್ತು ಹಾರ್ಟ್ ಪ್ರಾಬ್ಲಮ್ಸ್, ಮತ್ತು ಈ ಥರ. ಅದು ಬಿಟ್ಟರೆ ಫಿಸಿಕಲ್ ಪೇನ್ಸ್, ಇಂಜುರೀಸ್ ಆಕ್ಸಿಡೆಂಟಿಂದ ಅಥವಾ ಅವ್ರಿಗೆ ಅವರೇ ಏನಾದ್ರು ಮಾಡ್ಕೊಂಡಿರ್ತಾರೆ, ಈ ಥರ ಎಲ್ಲ ಸಮಸ್ಯೆಯಿಂದ ಸಹ ಬರ್ತಾರೆ. ಓಕೆ, ಸೊ ಯಾವುದೇ ಸಮಸ್ಯೆ ಇದ್ರೂ ಕೂಡ ಯೋಗದಿಂದ ಪರಿಹಾರ ಸಿಗುತ್ತೆ ಅಂತ ಖಂಡಿತವಾಗ್ಲೂ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಯೋಗದ ಬಗ್ಗೆ, ಯಾಕಂದ್ರೆ ನನಗೆ ಯೋಗದ ಬಗ್ಗೆ ದೇವರಾಣಿಗೆ ಒಂದೇ ಒಂದು ವಿಷಯ ಗೊತ್ತಿರಲಿಲ್ಲ. ಸೊ ನಾನಿಲ್ಲಿ ಪ್ರಶ್ನೆ ಎಲ್ಲ ಕೇಳಿದ್ ನನ್ನ ತಲೆಯಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಪ್ರಶ್ನೆಗಳು ಓಡ್ತಾ ಇರುತ್ತಲ್ಲ, ಸೊ ಅದನ್ನೇ ನಾನು ನಿಮ್ಮ ಹತ್ರ ಹೆಚ್ಚಾಗಿ ಕೇಳಿದ್ದು. ಸೊ ಇಷ್ಟೊತ್ತು ಬಹುಶಃ ಯೋಗದ ಬಗ್ಗೆ ಹೆಚ್ಚಿನವ್ರು ಗೊತ್ತಿದ್ದವರು ಇಲ್ಲಿ ಕೂತಿದ್ರೆ ಬಹುಶಃ ದೊಡ್ಡ ದೊಡ್ಡ ವಿಷಯಗಳು ಹೊರಗೆ ಬರ್ತಾ ಇತ್ತು. ಸೊ ನಮ್ಮಂತ ನಾರ್ಮಲ್ ಜನರಿಗೆ ಬೇಕಾದಂತಹ ಸಣ್ಣ ಪುಟ್ಟ ವಿಷಯಗಳನ್ನೇ ನಾನು ನಿಮ್ಮ ಹತ್ರ ಕೇಳಿದ್ದು. ಸೊ ಅದನ್ನ ಕೂಡ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಯೋಗ ಆರೋಗ್ಯ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಹೊತ್ತು ಇಷ್ಟೊತ್ತು ನೀವು ಕೂತು ಮಾತನಾಡೋದಕ್ಕೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯೋಗ ಆರೋಗ್ಯ ಇದೊಂದು ಸಣ್ಣ ಕಾರ್ಯಕ್ರಮ, 1 ಗಂಟೆಯ ಕಾರ್ಯಕ್ರಮ ಆಗಿರ್ಬೋದು. ಆದರೆ ನನ್ನಲ್ಲಿರುವಂತಹ ಒಂದು ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ನಾನು ಅವರನ್ನ ಇಲ್ಲಿ ಕೂರಿಸಿ ಕೇಳಿದೆ. ಸೊ ನಿಮಗೂ ಕೂಡ ಯೋಗದ ಬಗ್ಗೆ ಸಾಕಷ್ಟು ಕುತೂಹಲ ಇರ್ಬೋದು, ಅಥವಾ ಈ ಯೋಗವನ್ನು ಹೇಗೆ ಮಾಡಬೇಕು, ನನ್ನ ಜೀವನ ಕೂಡ ಚೇಂಜ್ ಆಗಬೇಕು ಅನ್ನೋ ಥಾಟ್ಸ್ ನಿಮ್ಮಲ್ಲಿ ಇರ್ಬೋದು. ಸೊ ಖಂಡಿತವಾಗ್ಲೂ ಸ್ವಾತಿ ಬಿ ಶೆಟ್ಟಿ ಅವರನ್ನು ನೀವು ಕಾಂಟ್ಯಾಕ್ಟ್ ಆಗಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ನೀವು ಅವರಿಂದ ಪಡ್ಕೊಳ್ಬೋದು. ಸೊ ಇನ್ನಷ್ಟು ಸಾಧಕರ ಜೊತೆಗೆ ಹಾಗೆಯೇ ಇನ್ನಷ್ಟು ಇನ್ಫಾರ್ಮೇಷನ್ಸ್ ಜೊತೆಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.